Hi, hello, good morning everyone. How are you all? I hope you all good. I am Arjun, mathematics lecturer from PACE PU College, Shimoga. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್. ಯಾಕೆ ಅಂದರೆ ಈಗ ತಾನೇ 10th ಎಕ್ಸಾಮನ್ನು ಮುಗಿಸ್ಬಿಟ್ಟು ಆತಂಕದಿಂದ ಮುಗಿಸ್ಬಿಟ್ಟು ನಿರಾಳ ಆಗಿರುವಂತಹ ನಮ್ಮೆಲ್ಲ ಪ್ರೀತಿಯ SSLC ವಿದ್ಯಾರ್ಥಿಗಳಿಗೆ ಏನು ಎಕ್ಸಾಮನ್ನು ಮುಗಿಸಿದ್ದೀರಾ ಆ ಒಂದು ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ವಿದ್ಯಾಭ್ಯಾಸ ಅಂದರೆ ಮುಂದೆ ಕಾಲೇಜ್ ಅನ್ನುವಂತಹ ಒಂದು ವಿದ್ಯಾಭ್ಯಾಸಕ್ಕೆ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಈ ಒಂದು ವಿಡಿಯೋ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟಿಂದ ನಾವು ಆಡಳಿತ ಮಂಡಳಿ ಪ್ರಾಚಾರ್ಯರು ಹಾಗೆ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರು ಒಪ್ಪಂದದ ಮೇರೆಗೆ ಅಂದರೆ ಅವರೆಲ್ಲರ ಸಜೆಷನ್ನ ಇಟ್ಕೊಂಡು ನಮ್ಮ ಪ್ರೀತಿಯ SSLC ಎಕ್ಸಾಮನ್ನು ಮುಗಿಸಿರುವಂತಹ ಮಕ್ಕಳಿಗೆ ಒಂದಿಷ್ಟು ಮ್ಯಾಥಮೆಟಿಕ್ಸ್ ಇನ್ಫಾರ್ಮೇಷನ್ನ ಕೊಡುವ ಸಲುವಾಗಿ ನಾವು ಈ ಒಂದು ವಿಡಿಯೋನ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ಮ್ಯಾಥಮೆಟಿಕ್ಸ್ ಸೈನ್ಸ್ಗೆ ಸಂಬಂಧಪಟ್ಟಿರುವಂತಹ ವಿಡಿಯೋಸ್ಗಳು ಕೂಡ ನೆಕ್ಸ್ಟ್ ಅಪ್ಲೋಡ್ ಆಗ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಈ ಒಂದು ನಿಟ್ಟಿನಲ್ಲಿ ನಾವು ಮ್ಯಾಥಮೆಟಿಕ್ಸ್ ಕಡೆಯಿಂದ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದಿಷ್ಟು ಮ್ಯಾಥಮೆಟಿಕ್ಸ್ ಇನ್ಫಾರ್ಮೇಷನ್ನ ಅಂದರೆ ನಮ್ಮ ಹೈಸ್ಕೂಲ್ ಹಾಗೆಯೇ ನಮ್ಮ ಕಾಲೇಜಿಗೆ ಲಿಂಕ್ ಇರುವಂತಹ ಒಂದಿಷ್ಟು ಚಾಪ್ಟರ್ ವೈಸ್ ಟಾಪಿಕ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಹಾಗಾಗಿ ನಾನು ಇವತ್ತು ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಇದ್ದೀನಿ. ಅದಕ್ಕೆ ಹೋಗೋಕ್ಕಿಂತ ಮೊದಲು ನಮ್ಮ SSLC ವಿದ್ಯಾರ್ಥಿಗಳು ಈ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅಂದರೆ ಸುಮಾರಷ್ಟು ಜನ ತುಂಬ ಖುಷಿಯಾಗಿ ಹಾಗೆ ಸುಮಾರಷ್ಟು ಜನ ಸ್ವಲ್ಪ ಕಷ್ಟವಾಗಿ ಅದನ್ನು ಸ್ಟಡಿ ಮಾಡಿರ್ತೀರಿ. ಹಾಗೆಯೇ ಒಂದಿಷ್ಟು ಮಟ್ಟಿಗೆ ಈಗ ಎಕ್ಸಾಮ್ ಮುಗ್ದಿರೋದು ನಿರಾಳ ಅಂತ ಅನಿಸಿದೆ. ಬಟ್ ಆ ಒಂದು ಹೈಸ್ಕೂಲ್ನ ಕಾನ್ಸೆಪ್ಟ್ಗಳು ಏನಿದೆ ಆ ಕಾನ್ಸೆಪ್ಟ್ಗಳು ನಮ್ಮ PUCಗೆ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನಾವುಗಳು ರಿವೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಆ ಒಂದು ಟಾಪಿಕ್ ಹೋಗಿನ ಮೊದಲು ಒಂದು ಸಣ್ಣ ಇನ್ಫಾರ್ಮೇಷನ್ ಏನು ಅಂದರೆ ನಾನು ಬೋರ್ಡ್ ಮೇಲೆ ಬ್ಯೂಟಿಫುಲ್ಲಾಗಿ ನಮ್ಮ ಸಬ್ಜೆಕ್ಟನ್ನು ಬರೆದಿದ್ದೀನಿ. ಓಕೆ, ನೋಡ್ಬೋದು ನಮ್ಮ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಇದನ್ನ ಎಷ್ಟು ಬ್ಯೂಟಿಫುಲ್ಲಾಗಿ ಬರಿಬೋದು ಅಂತ. ಯಾಕೆ ಈ ಥರ ಬರೆದಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಪ್ರೈಮರಿ, ಹೈಸ್ಕೂಲ್ ಹಾಗೆಯೇ PUC, ಡಿಗ್ರಿ, MSc ಈ ಥರ ಎಲ್ಲ ಬಂದಾಗ ಅಥವಾ ನಮ್ಮ ಯಾವುದೇ ಎಂಜಿನಿಯರಿಂಗ್ ಆ ಥರ ಎಲ್ಲ ಬಂದಾಗ ನಮ್ಮ ಸಬ್ಜೆಕ್ಟ್ ಅಂದರೆ ನಮ್ಮ ಮ್ಯಾಥ್ಸ್ ಇದೇ ಥರನೇ ಇರುತ್ತೆ. ಫಸ್ಟ್ ನೋಡಲಿಕ್ಕೆ ಸ್ವಲ್ಪ 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 ಕಲಿತಾ ಇದ್ದೀವಿ ಅಂತ ಅನ್ಸುತ್ತೆ. ಹಾಗೆಯೇ ಸ್ವಲ್ಪ ಸ್ಟಾರ್ಟಿಂಗ್ ಕಲಿಯುವಾಗ ನಮ್ಮಲ್ಲಿ ಏನೇನು ಕಲ್ತ್ಕೊಳ್ತೀವಿ ಆ ಬೇಸಿಕ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಹೋಗ್ತಾ 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 ನಮ್ಮ ಸಬ್ಜೆಕ್ಟ್ ತುಂಬಾ ವೈಡ್ ಆಗ್ತಾ ಹೋಗುತ್ತೆ, ವಾಸ್ಟ್ ಆಗ್ತಾ ಹೋಗುತ್ತೆ. ಓಕೆ, ಹಾಗೆ ಮ್ಯಾಥಮೆಟಿಕ್ಸ್ ಅಂತಲ್ಲ, ನಮ್ಮ ಹೈಸ್ಕೂಲಿನ ಬ್ರಾಂಚಸ್ಗಳಂತ ಏನು ಕರಿಬೋದು, ಈ ಸೈನ್ಸಲ್ಲಿ ಬರುವಂತಹ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆಗಿರ್ಬೋದು ಅಥವಾ ನಮ್ಮ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಈ ಥರ ಹೋಗ್ತಾ ಹೋಗ್ತಾ ತುಂಬಾ ದೊಡ್ಡ ಕಾನ್ಸೆಪ್ಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಕನ್ವರ್ಟ್ ಆಗೋದ್ರ ಜೊತೆಗೆ ಅದರ ಬ್ಯೂಟಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಾಗಿ ಈ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟನ್ನು ನಾವು ಎಷ್ಟು ಮಟ್ಟಿಗೆ ಬ್ಯೂಟಿಫುಲ್ಲಾಗಿ ಅರ್ಥ ಮಾಡ್ಕೊಳ್ಬೋದು ಅಥವಾ ಈ ಆಲ್ರೆಡಿ ಕಲ್ತಿರುವಂತಹ ಕಾನ್ಸೆಪ್ಟ್ಗಳು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಹಾಗೆಯೇ ಅದನ್ನು ಇನ್ನೂ ಎಷ್ಟು ಮಟ್ಟಿಗೆ ಬ್ಯೂಟಿಫುಲ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಅನ್ನಲಿಕ್ಕೋಸ್ಕರ ಇವತ್ತಿನ ನಮ್ಮ ವಿಡಿಯೋ. ಓಕೆ, ಇದನ್ನ ನೋಡಿ, ನಮಗೆ ಹೈಸ್ಕೂಲಲ್ಲಿ ಸೈನ್ಸ್, ಮ್ಯಾಥ್ಸ್ ಅಂತಿರುತ್ತೆ. ದೆನ್ PUCಗೆ ಬಂದ ತಕ್ಷಣ ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಯಾರೆಲ್ಲ ಸೈನ್ಸನ್ನು ಆಪ್ಟ್ ಮಾಡಿದ್ದೀರಿ, ಆಪ್ಟ್ ಮಾಡ್ಕೋಬೇಕು ಅಂತಿದ್ದೀರಿ, ಅದನ್ನು ಸಬ್ಜೆಕ್ಟ್ ಆಗಿ ಆಪ್ಷನಲ್ ಆಗಿ ತಗೊಂಡು ಹೋಗಬೇಕು ಅಂತಿದ್ದೀರಿ, ಅವ್ರುಗಳಿಗೆ ಹೇಳೋದಾದರೆ ನಮ್ಮ ಸೈನ್ಸಲ್ಲಿ ಬರುವಂತಹ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆಗಿರ್ಬೋದು ಹಾಗೆಯೇ ನಮ್ಮ ಮ್ಯಾಥಮೆಟಿಕ್ಸ್ ಆಗಿರ್ಬೋದು. ನಾವು ಈಗ ಆಲ್ರೆಡಿ ಸೈನ್ಸ್ನಲ್ಲಿ ಹೇಳ್ಕೊಳ್ತೀವಿ ಫಿಸಿಕ್ಸ್ ಈಸ್ ದ ಕಿಂಗ್ ಆಫ್ ಸೈನ್ಸ್ ಅಂತ, ಕರೆಕ್ಟ್ ಅಲ್ಲ? ಹಾಗೆಯೇ ನಮ್ಮ ಮ್ಯಾಥಮೆಟಿಕ್ಸ್ ಕ್ವೀನ್ ಆಫ್ ಸೈನ್ಸ್ ಅಂತ.
ಗೊತ್ತಿರ್ಬೋದು, ಯಾವುದೇ ಒಂದು ಕಥೆಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಫಿಲಮಲ್ಲಿ ಆಗಿರ್ಬೋದು, ಹೀರೋ ಎಂಟ್ರಿ ಎಷ್ಟು ಗ್ರ್ಯಾಂಡ್ ಆಗಿ ತೋರಿಸ್ತಾರೋ ಅಷ್ಟೇ ಗ್ರ್ಯಾಂಡ್ ಆಗಿ ಹೀರೋಯಿನ್ ಎಂಟ್ರಿ ಕೂಡ ಇರುತ್ತೆ. ಅಂದರೆ ಒಂದು ಕಥೆಯಲ್ಲಿ ನಾಯಕ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಈಕ್ವಲ್ ವೇಟೇಜನ್ನು ನಮ್ಮ ನಾಯಕಿಗೂ ಕೂಡ ಕೊಡಬೇಕಾಗತ್ತೆ. ಹಾಗಾಗಿ ಕಿಂಗ್ ಆಫ್ ಸೈನ್ಸ್ ಅಂತ ಏನು ಕರಿತೀವಿ ಫಿಸಿಕ್ಸನ್ನು, ಅದನ್ನು ಮ್ಯಾಥಮೆಟಿಕ್ಸಿಗೆ ಬಂದರೆ ಅದು ಕ್ವೀನ್ ಆಫ್ ಸೈನ್ಸ್ ಅಂತ ಕರ್ಕೊಳ್ತೀವಿ. ಕ್ವೀನ್ ಅಂತಂದರೆ ಗೊತ್ತಾಗತ್ತೆ ಎಷ್ಟು ಬ್ಯೂಟಿಫುಲ್ ಆಗಿ ಇರ್ಬೋದು ಅಂತ. ಈಗ ಆಲ್ರೆಡಿ ಮ್ಯಾಥಮೆಟಿಕ್ಸ್ ಅನ್ನೋದನ್ನು ನಾವು ಬರೀ ಸಬ್ಜೆಕ್ಟ್ ಆಗಿನೇ ಕಲ್ತರೆ ಮ್ಯಾಥಮೆಟಿಕ್ಸ್ ಎಷ್ಟು ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಬಟ್ ಅದನ್ನು ಮ್ಯಾಥಮೆಟಿಕ್ಸನ್ನು ನಮ್ಮ ಒಂದು ಪಾರ್ಟ್ ಆಗಿ ಇಟ್ಕೊಂಡ್ರೆ, ನಮ್ಮ ಲೈಫ್ನ ಒಂದು ಪಾರ್ಟ್ ಆಗಿ ಇಟ್ಕೊಂಡ್ರೆ ಅದರ ಬ್ಯೂಟಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಈ ಎಲ್ಲ ವಿಷಯಗಳ ಜೊತೆಗೆ ನಮ್ಮ ಹೈಸ್ಕೂಲಿಂದ ನಮ್ಮ PUC ಗೆ ಬರಬೇಕಾದ್ರೆ ಯಾವುದೆಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಗೊತ್ತಿರಬೇಕು, ಹಾಗೆಯೇ ಯಾವುದೆಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಲಿಂಕ್ ಇರುತ್ತೆ ಅನ್ನೋದನ್ನ ನಾವು ಈ ಒಂದು ವಿಡಿಯೋಸ್ಗಳಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗೆಯೇ ಇವತ್ತಿನ ನನ್ನ ವಿಡಿಯೋಸಲ್ಲಿ ನಾನೊಂದು ಟಾಪಿಕನ್ನು ಕನ್ಸಿಡರ್ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ಆ ಒಂದು ಕಾನ್ಸೆಪ್ಟ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಾನ್ಸೆಪ್ಟ್, ಹಾಗೆಯೇ ತುಂಬ ಇಂಪಾರ್ಟೆಂಟ್ ನಮ್ಮ PUCನಲ್ಲಿ. ಹಾಗೆಯೇ PUCನಲ್ಲಿ ಅಂತಲ್ಲ, ಮ್ಯಾಥಮೆಟಿಕ್ಸ್ ಎಲ್ಲಿವರೆಗೂ ಹೋಗುತ್ತೆ, ಎಲ್ಲಿವರೆಗೂ ನಿಮ್ಮ ಲೈಫಲ್ಲಿ ತೊಗೊಂಡು ಹೋಗ್ತೀರಿ ಅಲ್ಲಿವರೆಗೂ ಕೂಡ ಈ ಕಾನ್ಸೆಪ್ಟ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾವುದಪ್ಪ ಅದು ಅಂದರೆ ನಿಮ್ಮ 9th 10th ಸ್ಟಡಿ ಮಾಡೋ ಹಾಗೆ ನಾವು ಪಾಲಿನಾಮಿಯಲ್ಸ್ ಅಂತ ಓದ್ಕೊಂಡಿರ್ತೀವಿ. ಇವು ತುಂಬ 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 ಇಂಪಾರ್ಟೆಂಟ್ ಪಾಯಿಂಟ್ ಅಥವಾ ಕಾನ್ಸೆಪ್ಟ್. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ಪಾಲಿನಾಮಿಯಲ್ಗಳಿಗೆ ಹೋಗೋಕ್ಕಿಂತ ಮೊದಲು ಬೇಸಿಕಲಿ ನಮಗೆ ಗೊತ್ತಿರಬೇಕಾದಂಥ ವಿಷಯ ಏನಪ್ಪ, ಎಕ್ಸ್ಪ್ರೆಷನ್ಸ್. ಸಿ, ವಾಟ್ ಈಸ್ ಮೀನ್ ಬೈ ಎಕ್ಸ್ಪ್ರೆಷನ್ಸ್? ಎಕ್ಸ್ಪ್ರೆಷನ್ಸ್ ಏನಿದು? ಎಕ್ಸ್ಪ್ರೆಷನ್ಸ್ ಅಂದರೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಹಾಗಾದರೆ ನಿಮಗೆ ಐಡಿಯಾ ಇರುತ್ತೆ, ಎಕ್ಸ್ಪ್ರೆಷನ್ಸ್ ಅಂತ ಕೇಳಿರ್ತೀರಿ, ಬಟ್ ವಾಟ್ ಈಸ್ ದ ಡೆಫಿನಿಷನ್ ಆಫ್ ಎಕ್ಸ್ಪ್ರೆಷನ್ಸ್, ರೈಟ್? ಹಾಗಾದರೆ ನೋಡಿ, ಒಂದಿಷ್ಟು ವೇರಿಯಬಲ್ಸ್, ಒಂದಿಷ್ಟು ಕಾನ್ಸ್ಟೆಂಟ್ಸ್, ಒಂದಿಷ್ಟು ಮ್ಯಾಥಮೆಟಿಕಲ್ ಆಪರೇಷನ್ಸ್, ಅವೆಲ್ಲದನ್ನು ಕಂಬೈನ್ ಮಾಡಿಕೊಂಡ್ರೆ ಅದನ್ನು ನಾವು ಎಕ್ಸ್ಪ್ರೆಷನ್ಸ್ ಅಂತ ಕರ್ಕೋಬೋದು. That means a group of variables, constants and some of the mathematical operations includes we call the expressions, right? ಈಗ ಈ ಒಂದು ಎಕ್ಸ್ಪ್ರೆಷನ್ಗೆ ಎಕ್ಸಾಂಪಲ್ನ ನಾವೇನಾದ್ರು ಕೊಡ್ತೀವಿ ಅನ್ನೋದಾದರೆ, ಸಿ ಫಾರ್ ಎಕ್ಸಾಂಪಲ್ 2x + 3, ಸರಿಯಲ್ಲ? ಇಲ್ಲಿ ವೇರಿಯಬಲ್ ಇದೆ, ಹಾಗೆಯೇ ಕಾನ್ಸ್ಟೆಂಟ್ಸ್ಗಳಿದೆ, ಹಾಗೆಯೇ ಮ್ಯಾಥಮೆಟಿಕಲ್ ಆಪರೇಷನ್ ಪ್ಲಸ್ ಇದೆ. ಹಾಗಾದರೆ ಇದೇನಾಗುತ್ತೆ? ಎಕ್ಸ್ಪ್ರೆಷನ್ ಆಗುತ್ತೆ. ಅಥವಾ 5x² + 3x - 1 = 0, ಸಾರಿ -1. ನೋಡಿ, ಇಲ್ಲಿ ವೇರಿಯಬಲ್ ಇದೆ, ಕಾನ್ಸ್ಟೆಂಟ್ಸ್ ಇದೆ, ಹಾಗೆಯೇ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಇದೆ. ಇದು ಎಕ್ಸ್ಪ್ರೆಷನ್, ಕರೆಕ್ಟ್ ಅಲ್ಲ? 2x + 3y, ರೈಟ್? ನೋಡಿ, ಇಲ್ಲಿ 2 ವೇರಿಯಬಲ್ ಇದೆ, ಕಾನ್ಸ್ಟೆಂಟ್ಸ್ಗಳಿದೆ. ಈ ಥರ ಒಂದಿಷ್ಟು ಗ್ರೂಪ್ ಆಫ್ ವೇರಿಯಬಲ್ಸ್, ಕಾನ್ಸ್ಟೆಂಟ್ಸ್ ಆ್ಯಂಡ್ ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಇದ್ದರೆ ಅದನ್ನು ನಾವೇನಂತ ಕರ್ಕೊಳ್ತೀವಿ? ಎಕ್ಸ್ಪ್ರೆಷನ್ಸ್ ಅಂತ ಕರ್ಕೊಳ್ತೀವಿ, ಕರೆಕ್ಟ್ ಅಲ್ವಾ? ಹಾಗಿದ್ದರೆ ಎಕ್ಸ್ಪ್ರೆಷನ್ ಆದ ತಕ್ಷಣ ನಮಗೆ ಇಂಟ್ರೊಡ್ಯೂಸ್ ಆಗೋ ವರ್ಡ್ ಯಾವುದು? ಈಕ್ವೇಷನ್ಸ್, ಸರಿ ಅಲ್ವಾ? ಈಕ್ವೇಷನ್ಸ್. ಹಾಗಾದರೆ ಈಕ್ವೇಷನ್ಸ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಈಕ್ವೇಷನ್? Any two expressions are related by the mathematical expression or mathematical symbol equal is called an equation. ಅಂದರೆ ಯಾವುದೇ ಎರಡು ಎಕ್ಸ್ಪ್ರೆಷನ್ಸ್ಗಳು ರಿಲೇಟ್ ಆಗ್ತಾ ಇರಬೇಕು by the mathematical symbol equal, that is called as an equation. ಅರ್ಥ ಆಗ್ತಿದೆಯಲ್ಲ? ಅಥವಾ is equal to some 3 or is equal to 0.
ನೋಡಿ ಇಲ್ಲಿ ಎರಡು ಎಕ್ಸ್ಪ್ರೆಷನ್ಸ್ಗಳಿದೆ, ಆ ಎರಡು ಎಕ್ಸ್ಪ್ರೆಷನ್ಸ್ಗಳು ರಿಲೇಟ್ ಆಗ್ತಾ ಇದೆ ಬೈ ದ ಸೈನ್ ಈಕ್ವಲ್. ಆ ಥರ ಇದ್ದರೆ ಅವುಗಳನ್ನ ನಾವೇನಂತ ಕರ್ಕೊಳ್ತೀವಿ, ಈಕ್ವೇಷನ್ಸ್ ಅಂತ ಕರ್ಕೊಳ್ತೀವಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಈ ಈಕ್ವೇಷನ್ಸ್ಗಳೇ ಮುಂದೆ ಸುಮಾರಷ್ಟು ಟೈಪ್ಸ್ ಆಗಿ ಕನ್ವರ್ಟ್ ಆಗತ್ತೆ. ಓಕೆ, ನೋಡಿ ಈ ಎರಡು ಬೇಸಿಕ್ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಾದ್ರೆ ಕಾನ್ಸೆಪ್ಟನ್ನು, ನಮಗೆ ಇಂಟ್ರೊಡ್ಯೂಸ್ ಆಗೋದು ಯಾವುದು? ಪಾಲಿನಾಮಿಯಲ್ಸ್. ಸರಿ ಅಲ್ವಾ? ನಮ್ಮ ಹೈಸ್ಕೂಲಲ್ಲೇ ಇಂಟ್ರೊಡ್ಯೂಸ್ ಆಗುವಂತಹ ಒಂದು ಕಾನ್ಸೆಪ್ಟ್, ದಟ್ ಈಸ್ ಪಾಲಿನಾಮಿಯಲ್. ವಾಟ್ ಈಸ್ ಮೀನ್ ಬೈ ಅ ಪಾಲಿನಾಮಿಯಲ್ ಅಲ್ವಾ? ಏನು ಪಾಲಿನಾಮಿಯಲ್ ಅಂದರೆ? an expression which includes different variables, okay, or different variable means either x or y or z or t, like that. Variables, some of the coefficients, that means the constants, and some basic mathematical operation like addition, subtraction, multiplication, and the integral power of the variables. That is called as a polynomial. ಓಕೆ, ಪಾಲಿನಾಮಿಯಲ್ ಅಂದರೆ ಏನೇನು ಇರಬೇಕು? ಅದೊಂದು ಎಕ್ಸ್ಪ್ರೆಷನ್, ಆ ಎಕ್ಸ್ಪ್ರೆಷನ್ಸ್ ಅಲ್ಲಿ ವೇರಿಯೇಬಲ್ಸ್ ಇರುತ್ತೆ, ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಷನ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಇರ್ಬೋದು. ಹಾಗೆಯೇ ಈ ವೇರಿಯೇಬಲ್ನ ಇಂಟೆಗ್ರಲ್ ಪವರ್ ಇರ್ಬೋದು. ಇಂಟೆಗ್ರಲ್ ಪವರ್ ಅಂದರೆ ಅರ್ಥ ಆಗತ್ತಲ್ಲ? ವೇರಿಯೇಬಲ್ನ ಇಂಟೆಗ್ರಲ್ ಪವರ್ ಅಂದರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಟು ದ ಪವರ್ ಇಂಟೀಜರ್, ಓನ್ಲಿ ಇಂಟೀಜರ್. ಓಕೆ, ಇದ್ರೆ ಅದನ್ನು ನಾವೇನು ಕಾಲ್ ಮಾಡ್ತೀವಿ? ಪಾಸಿಟಿವ್ ಇಂಟೆಗ್ರಲ್ ಪವರ್ ಅಂತ ಹೇಳ್ಕೋಬೋದು. ಇದ್ರೆ ಅದನ್ನು ನಾವೇನು ಕಾಲ್ ಮಾಡ್ತೀವಿ? ಪಾಲಿನಾಮಿಯಲ್ಸ್ ಅಂತ ಕಾಲ್ ಮಾಡ್ತೀವಿ. ಓಕೆ, ಹಾಗಾದರೆ ಎಕ್ಸಾಂಪಲ್ಸ್ಗಳನ್ನ ಕೊಡ್ಬೋದಾ? ಪಾಲಿನಾಮಿಯಲ್ಸ್ಗಳಿಗೆ ಕೊಡ್ಬೋದು. ಅದಕ್ಕೆ ಹೋಗೋಕ್ಕಿಂತ ಮೊದಲು ಪಾಲಿನಾಮಿಯಲ್ಸ್ಗಳ ಟೈಪ್ಸ್ಗಳನ್ನ ಹೇಳ್ಕೊಂಡ್ಬಿಡೋಣ. ಯಾವುದೆಲ್ಲ ಪಾಲಿನಾಮಿಯಲ್ಸ್ಗಳಿದೆ? ಓಕೆ, ನೋಡಿ, ಪಾಲಿನಾಮಿಯಲ್ಸ್ಗೆ ಹೋಗೋಕ್ಕಿಂತ ಮೊದಲು ನಮಗೆ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವರ್ಡ್ ಅಂದರೆ ಡಿಗ್ರಿ. ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ವಾಟ್ ಈಸ್ ಮೀನ್ ಬೈ ಡಿಗ್ರಿ? ಏನು ಡಿಗ್ರಿ ಅಂದರೆ? ಡಿಗ್ರಿ ಅಂದರೆ ಏನಿರಬೇಡ. ನೋಡಿ, ಒಂದು ಎಕ್ಸ್ಪ್ರೆಷನ್ ಇದೆ, ಓಕೆ, ಅದನ್ನು ನಾವು ಪಾಲಿನಾಮಿಯಲ್ ಅಂತ ಕರೆಯೋದಾದರೆ ಅದರ ಡಿಗ್ರಿ, ದಟ್ ಮೀನ್ಸ್ the highest positive integral power of the variable, that is called as degree of the polynomial. ಅಂದರೆ ವೇರಿಯೇಬಲ್ನ ಹೈಯೆಸ್ಟ್ ಪಾಸಿಟಿವ್ ಇಂಟೆಗ್ರಲ್ ಪವರ್ ಯಾವುದಿರುತ್ತೆ ಅದನ್ನು ನಾವೇನು ಕರಿತೀವಿ? ಡಿಗ್ರಿ ಅಂತ ಕರ್ಕೊಳ್ತೀವಿ. ಹಾಗಾದ್ರೆ ಎಕ್ಸಾಂಪಲ್ ಹೇಳೋಣ. 2x + 3. ನೋಡಿ, ಇದೊಂದು ಪಾಲಿನಾಮಿಯಲ್, ಕರೆಕ್ಟ್ ಅಲ್ವಾ? ಇಲ್ಲಿ ವೇರಿಯೇಬಲ್ ಯಾವುದಿದೆ? ಎಕ್ಸ್ ಇದೆ, ರೈಟ್? ಈ ಎಕ್ಸಿನ ಪವರ್ ಎಷ್ಟಿದೆ? 1 ಇದೆ. ಹಾಗಾದರೆ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಎಷ್ಟು? 1. ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 1. ಹಾಗೆಯೇ ಎಕ್ಸಾಂಪಲ್ x² - 5x + 6. ನೋಡಿ, ಇದು ಒಂದು ಪಾಲಿನಾಮಿಯಲ್, ಹೌದಲ್ವಾ? ಈ ಪಾಲಿನಾಮಿಯಲ್ ಅಲ್ಲಿ ಎಕ್ಸ್ನ ಹೈಯೆಸ್ಟ್ ಪವರ್ ಎಷ್ಟಿದೆ? ಇಲ್ಲಿ ಎಕ್ಸ್ನ ಪವರ್ 1 ಇದೆ, ಇಲ್ಲಿ ಎಕ್ಸ್ನ ಪವರ್ 2 ಇದೆ. ಹಾಗಾದರೆ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಎಷ್ಟಾಗುತ್ತೆ? 2 ಆಗುತ್ತೆ. ಇಲ್ಲಿ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ 1 ಆಗುತ್ತೆ, ಇಲ್ಲಿ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ 2 ಆಗುತ್ತೆ. ಲೈಕ್ವೈಸ್ x³ - 5x² + 3x - 1. ನೋಡಿ, ಇಲ್ಲಿ ವೇರಿಯೇಬಲ್ ಯಾವುದಿದೆ? ಎಕ್ಸ್ ಇದೆ. ವೇರಿಯೇಬಲ್ನ ಹೈಯೆಸ್ಟ್ ಪವರ್ ಎಷ್ಟಿದೆ? 3 ಇದೆ. ಹಾಗಾದರೆ ಇದನ್ನು ನಾವೇನು ಕಾಲ್ ಮಾಡ್ಬೋದು? ಡಿಗ್ರಿ of the variable, sorry, degree of the polynomial, that is 3, right? 3 is the degree of the polynomial, degree 3. ಓಕೆ, ಹಾಗೆಯೇ ಬೇರೆ ಬೇರೆ ಈಕ್ವೇಷನ್ಸ್ಗಳು, ಎಕ್ಸ್ಪ್ರೆಷನ್ಸ್ಗಳನ್ನ ಬರಿತಾ ಹೋಗ್ಬೋದು, ಬೇರೆ ಬೇರೆ ಪಾಲಿನಾಮಿಯಲ್ಸ್ಗಳನ್ನ ಬರಿತಾ ಹೋಗ್ಬೋದು. ಆ ಪಾಲಿನಾಮಿಯಲ್ಸ್ಗಳಲ್ಲಿ ನಮಗೆ ಡಿಗ್ರಿ ಎಷ್ಟು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು, ಕರೆಕ್ಟ್ ಅಲ್ವಾ? ಹಾಗಾದರೆ ನಮ್ಮ ಈ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಗೊತ್ತಾಯಿತು ಅಂತಂದರೆ ನಮಗೆ ಟೈಪ್ ಆಫ್ ದ ಪಾಲಿನಾಮಿಯಲ್ಗಳಿಗೆ ಹೋಗ್ಬಿಡ್ಬೋದು. ಓಕೆ, ಈ ಕಾನ್ಸೆಪ್ಟನ್ನು ನಾವೀಗ ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಏನು? ಫಸ್ಟ್ ಟೈಪ್ ಲೀನಿಯರ್ ಪಾಲಿನಾಮಿಯಲ್. ಲೀನಿಯರ್ ಪಾಲಿನಾಮಿಯಲ್. ವಾಟ್ ಈಸ್ ಮೀನ್ ಬೈ ಎ ಲೀನಿಯರ್ ಪಾಲಿನಾಮಿಯಲ್? ನೋಡಿ, ಇಫ್ ದ
polynomial of the degree 1, then that type of polynomials are called as linear polynomial. ನೋಡಿ, ಯಾವ ಪಾಲಿನಾಮಿಯಲ್ನ ಡಿಗ್ರಿ 1 ಇರುತ್ತೆ ಆ ಎಲ್ಲ ಪಾಲಿನಾಮಿಯಲ್ಸ್ಗಳನ್ನ ನಾವೇನಂತ ಕರಿತೀವಿ? ಲೀನಿಯರ್ ಪಾಲಿನಾಮಿಯಲ್ಸ್ ಅಂತ ಕರ್ಕೊಳ್ತೀವಿ. ಅರ್ಥ ಆಗತ್ತಲ್ಲ? ಹಾಗೇನೆ ಸೆಕೆಂಡ್ ಟೈಪ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ವಾಟ್ ಇಸ್ ಮೀನ್ ಬೈ ಕ್ವಾಡ್ರಾಟಿಕ್ ಅಲ್ವಾ? ಕ್ವಾಡ್ರಾಟಿಕ್ ಅಂದ್ರೆ ಏನು? ಕ್ವಾಡ್ರಾಟಿಕ್ ಅಂದ್ರೆ ಯಾವ ಪಾಲಿನಾಮಿಯಲ್ನ ಡಿಗ್ರಿ 2 ಇರುತ್ತೆ, degree of the polynomial is 2, then that polynomials are called as quadratic polynomials. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ನೋಡಿ, ಹಾಗಿದ್ರೆ if degree of the polynomial is 3, then that type of polynomial are called as cubic polynomials. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಹಾಗಾದ್ರೆ if the degree of the polynomial is 1, then that type of polynomials are called as linear polynomial. If degree of the polynomial is 2, then that type of polynomials are called as quadratic polynomials. If the degree of the polynomial is 3, then that type of polynomials are called as cubic polynomials. If the degree of the polynomial is 4, then that type of polynomial is called as biquadratic polynomials. ಏನು ಕರ್ಕೊಳ್ತೀವಿ? biquadratic polynomials. ಹಾಗೇನೆ 4ಕ್ಕಿಂತ ಜಾಸ್ತಿ ಇದ್ರೆ ಮೋರ್ ದ್ಯಾನ್ 4, ಓಕೆ, ಅವೆಲ್ಲವನ್ನು ಸೇರಿಸ್ಬಿಟ್ಟು ನಾವೇನು ಕರ್ಕೊಳ್ತೀವಿ? ಪಾಲಿನಾಮಿಯಲ್ಸ್. ಪಾಲಿ ಮೀನ್ಸ್ ಮೆನಿ, ಅಂದರೆ ಡಿಗ್ರಿ 4ಕ್ಕಿಂತ ಜಾಸ್ತಿ ಇರುತ್ತೆ. ಅಪ್ ಟು 4 ನಮಗೆ ಇವುಗಳಿಗೆ ಹೆಸರುಗಳನ್ನ ಕೊಟ್ಕೊಂಡಿದ್ದೀವಿ. ಅದ್ರ ಮುಂದಿದ್ದರೆ ಅವುಗಳನ್ನೆಲ್ಲವನ್ನು ಸೇರಿಸ್ಬಿಟ್ಟು ನಾವೇನು ಕರ್ಕೊಳ್ತೀವಿ? ಪಾಲಿನಾಮಿಯಲ್ಸ್ ಅಂತ ಕರ್ಕೊಳ್ತೀವಿ. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಓಕೆ, ಇದು ಟೈಪ್ಸ್ ಆಫ್ ದ ಪಾಲಿನಾಮಿಯಲ್ಸ್. ಈ ಒಂದು ಟೈಪ್ ಏನಿದೆ ಇದೇ ನೆಕ್ಸ್ಟ್ ನಮಗೆ ಈಕ್ವೇಷನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾನು ಫಸ್ಟೇ ಈಕ್ವೇಷನ್ಸ್ ಬಗ್ಗೆ ಮಾತಾಡ್ಕೊಂಡಿದ್ದೀನಿ. ಓಕೆ, ನೋಡಿ, ಈ ಪಾಲಿನಾಮಿಯಲ್ಸ್ಗಳೇನಿದೆ, ಈ ಪಾಲಿನಾಮಿಯಲ್ಸ್ಗಳನ್ನ ಸ್ಟಡಿ ಮಾಡುವಾಗ ನಮಗೆ ಲೀನಿಯರ್ ಪಾಲಿನಾಮಿಯಲ್ಸ್ಗಳನ್ನ ಹೇಗೆ ಸಾಲ್ವ್ ಮಾಡ್ಬೋದು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ಗಳನ್ನು ಹೇಗೆ ಸಾಲ್ವ್ ಮಾಡ್ಬೋದು, ಹಾಗೆ ಕ್ಯೂಬಿಕ್ ಪಾಲಿನಾಮಿಯಲ್ಸ್ಗಳನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡ್ಕೊಳ್ತೀವಿ ನಾವು. ಓಕೆ, ಅದರಲ್ಲಿ ಇಂಪಾರ್ಟೆಂಟ್ ವಿಷಯ ಏನು ಬರುತ್ತೆ ಅಂದರೆ, ಈ ಪಾಲಿನಾಮಿಯಲ್ಸ್ಗಳನ್ನ ಸಾಲ್ವ್ ಮಾಡಿದಾಗ ನಮಗೆ ಇಂಪಾರ್ಟೆಂಟ್ ಆಗಿ ಬರೋ ವಿಷಯ ಯಾವುದಪ್ಪ ಅಂದರೆ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಏನಿದು ಝೀರೋಸ್ ಆಫ್ ಪಾಲಿನಾಮಿಯಲ್ ಅಲ್ವಾ? ಪಾಲಿನಾಮಿಯಲ್, ಈ ಝೀರೋ ಅನ್ನೋ ಪದ, ಝೀರೋಸ್ ಆಫ್ ಪಾಲಿನಾಮಿಯಲ್ ಅನ್ನೋದನ್ನ ಯಾಕೆ ಹೇಳ್ತೀವಿ, ಯಾವಾಗ ಹೇಳ್ತೀವಿ? ನೋಡಿ, ಈ ಪಾಲಿನಾಮಿಯಲ್ಸ್ಗಳ ವೇರಿಯೇಬಲ್ಸ್ಗಳಿಗೆ ಬರ್ಬೋದಾದಂತಹ ಸೊಲ್ಯೂಷನ್ಸ್ಗಳು, ಅರ್ಥ ಆಗತ್ತಲ್ಲ? ಈ ಒಂದು ಈಕ್ವೇಷನ್ಸ್ಗಳನ್ನು ಸಾಲ್ವ್ ಮಾಡಿದಾಗ ಬರ್ಬೋದಾದಂತಹ ವ್ಯಾಲ್ಯೂಸ್ಗಳು, ಆಯಾ ವೇರಿಯೇಬಲ್ಗೆ ತಕ್ಕನಾಗಿ ಬರುವಂತಹ ವ್ಯಾಲ್ಯೂಸ್ಗಳೇನಿದೆ ಅವುಗಳನ್ನ ನಾವೇನು ಕರಿತೀವಿ? ಝೀರೋಸ್ ಆಫ್ ದ ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ದಟ್ ಮೀನ್ಸ್ ವಾಟ್? ದ ವ್ಯಾಲ್ಯೂಸ್ ಆಫ್ ದ ಪಾಲಿನಾಮಿಯಲ್ಸ್ which satisfies the given polynomials, or the values of the variable which satisfies the given polynomial. satisfies ಅಂದ್ರೆ ಏನರ್ಥ? ಆ ಒಂದು ಈಕ್ವೇಷನ್, ಆ ಒಂದು ಎಕ್ಸ್ಪ್ರೆಷನ್ಸ್ ಏನಿದೆ, ಪಾಲಿನಾಮಿಯಲ್ಸ್ಗಳೇನಿದೆ, ಆ ಪಾಲಿನಾಮಿಯಲ್ಸ್ಗಳನ್ನ ಝೀರೋ ಮಾಡಬೇಕು ಯಾವುದಾದ್ರೂ ವ್ಯಾಲ್ಯೂಸ್. ಓಕೆ, ಅಂದರೆ ಈಗ ನೋಡಿ 2x + 3 ಇದೆ, ಇದನ್ನ ಇಸ್ ಈಕ್ವಲ್ ಟು 0 ಮಾಡ್ಕೊಳ್ಳೋಣ. ಓಕೆ, ಈಗ ಎಕ್ಸ್ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ನ ವ್ಯಾಲ್ಯೂ ಏನಾಗುತ್ತೆ? x is equal to 2x is equal to -3, therefore x is equal to -3 divided by 2. ಕರೆಕ್ಟ್ ಅಲ್ವಾ? ಇದು x is equal to ಏನು? -3 divided by 2 ಏನಿದೆ, the value of x definitely vanish the polynomial. ಇದನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಥವಾ ವ್ಯಾನಿಷ್ ಮಾಡುತ್ತೆ. ವ್ಯಾನಿಷ್ ಅಂದರೆ 0 ಮಾಡುತ್ತೆ, ಹೌದಲ್ವಾ? ಹಾಗೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ಗಳನ್ನು ಮತ್ತು ಕ್ಯೂಬಿಕ್ ಇಕ್ವೇಷನ್ಸ್ಗಳನ್ನು, ಕ್ಯೂಬಿಕ್ ಪಾಲಿನಾಮಿಯಲ್ಸ್ಗಳನ್ನು
ಏನು ಸ್ಯಾಟಿಸ್ಫೈ ಮಾಡುವಂತಹ ಅಥವಾ ವ್ಯಾನಿಷ್ ಮಾಡುವಂತಹ ಈ ಎಕ್ಸಿನ ವ್ಯಾಲ್ಯೂಸ್ಗಳು, ಎಕ್ಸ್ ಅಂತಲ್ಲ ಯಾವುದೇ ವೇರಿಯೇಬಲ್ಸಿನ ವ್ಯಾಲ್ಯೂಸ್ಗಳೇನಿದೆ ಆ ವ್ಯಾಲ್ಯೂಸ್ಗಳನ್ನು ನಾವೇನು ಕರ್ಕೊಳ್ತೀವಿ, ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಕರ್ಕೊಳ್ತೀವಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ಸ್ ಅಂತ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಂಡಿರ್ತೀವಿ ನಾವು, ಕರೆಕ್ಟ್ ಅಲ್ವಾ? ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್, ಅದರಲ್ಲಿ ನಮಗೆ ಏನು ಈ ಲೀನಿಯರ್ ಪಾಲಿನಾಮಿಯಲ್ಸ್ಗಳನ್ನ ಏನು ಸಾಲ್ವ್ ಮಾಡ್ಕೊಳ್ತೀವಿ, ಓಕೆ, ಆ ಒಂದು ಲೀನಿಯರ್ ಇಕ್ವೇಷನ್ಸ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಏನು ಬಂದಿರುತ್ತಲ್ಲ ಒಂದು ವ್ಯಾಲ್ಯೂ, ಆ ವ್ಯಾಲ್ಯೂನ ನಾವು ಗ್ರಾಫಿಕಲಿ ಬೇಕಾದ್ರೆ ರೆಪ್ರೆಸೆಂಟ್ ಮಾಡ್ಕೋಬೋದು. ಗೊತ್ತಿದೆ ಹೇಗೆ ಗ್ರಾಫನ್ನ ಪ್ಲಾಟ್ ಮಾಡೋದು ಅಂತ, ಕರೆಕ್ಟ್ ಅಲ್ಲ? ಅದೇ ಥರ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ಗಳನ್ನ ಸಾಲ್ವ್ ಮಾಡೋದು. ಓಕೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಈ ಝೀರೋಸ್ಗಳನ್ನ ಇಟ್ಕೊಂಡು ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬರ್ತಾ ಹೋಗುತ್ತೆ. ಓಕೆ, ಆ ಪಾಯಿಂಟ್ಗಳು ಯಾವುದಪ್ಪ ಅಂದರೆ ಸಮ್ ಆಫ್ ದ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂತ. ಓಕೆ, ಸಮ್ ಆಫ್ ದ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್. ಓಕೆ, ಈ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್. ನಿಮಗೆ ಅದರ ಮೇಲ್ಗಡೆನೆ ಕ್ವೆಶನ್ಸ್ಗಳಿದ್ವು ಅಲ್ವಾ? ಅಂದರೆ ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ವಿತ್ ದ ನಂಬರ್ ಆಸ್ ದ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಏಟ್ಸ್ ಅಂತ. ಅಂದರೆ ಒಂದು ಝೀರೋಸ್ಗಳ ಸಮ್ ಆ್ಯಂಡ್ ಪ್ರಾಡಕ್ಟ್ ಗೊತ್ತಿದ್ದರೆ ನಾವು ಹೇಗೆ ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸನ್ನು ರೆಡಿ ಮಾಡ್ಕೋಬೋದು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ಗಳನ್ನ ತಂದ್ಕೋಬೋದು ಅಂತ. ಅದ್ರ ಮೇಲ್ಗಡೆ ಪ್ರಾಬ್ಲಮ್ಸ್ಗಳನ್ನ ಕೂಡ ನಾವು ಸಾಲ್ವ್ ಮಾಡಿರ್ತೀವಿ. ಓಕೆ, ಇವೆಲ್ಲ ಪಾಯಿಂಟ್ಗಳು ನಾವೇನು ಹೇಳ್ತಾ ಇದ್ದೀನಲ್ಲ, ಈ ಎಲ್ಲ ಪಾಯಿಂಟ್ಗಳು ನಮಗೆ ಪಾಲಿನಾಮಿಯಲ್ಸ್ ಅಂಡರ್ ಬರ್ತಾ ಹೋಗುತ್ತೆ. ಓಕೆ, ಈಗ ಈ ಪಾಲಿನಾಮಿಯಲ್ಸ್ಗಳನ್ನ ಸ್ಟಡಿ ಮಾಡಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಸ್ಟಡಿ ಮಾಡ್ಕೊಳ್ತೀವಿ. ಯಾವುದಪ್ಪ ಅದೇ ಅಂದರೆ ಡಿವಿಷನ್ ಆಲ್ಗಾರಿದಮ್. ಕರೆಕ್ಟ್ ಅಲ್ವಾ? ಡಿವಿಷನ್ ಅಲ್ಗಾರಿದಮ್ ಏನು ಹೇಳುತ್ತೆ? ಈ ಡಿವಿಷನ್ ಅಲ್ಗಾರಿದಮ್ ನೋಡಿ, ಇಫ್ ಪಿ ಆಫ್ ಎಕ್ಸ್ ಅಂಡ್ ಕ್ಯೂ ಆಫ್ ಎಕ್ಸ್ be any two polynomials and q of x not equal to 0, p of x and q of x be any two polynomials and q of x not equal to 0, then we can find a polynomial some. Okay, repeat ಮಾಡ್ತಾ ಇದ್ದೀನಿ ನೋಡಿ, p of x and q of x be any two polynomial and q of x not equal to 0. ಒಂದು ಕೆಲಸ ಮಾಡಿಬಿಡೋಣ, ಇಲ್ಲಿ p of x and q of x ಏನಿದೆ ಅದರ ಬದಲಿಗೆ f of x and g of x ಅಂತ ಕನ್ಸಿಡರ್ ಮಾಡಿಬಿಡೋಣ. ಆಯಿತಾ? f of x and g of x be any two polynomial and g of x not equal to 0, then we can find a polynomial q of x and r of x such that f of x is equal to g of x into q of x plus r of x where r of x equal to 0 or degree of r of x is less than degree of g of x. Okay, this is called as division algorithm. ಏನು ಕರಿತೀವಿ ನೋಡಿ ಡಿವಿಷನ್ ಅಲ್ಗಾರಿದಮ್ನ ಡೆಫಿನೇಷನ್. if f of x and g of x be any two polynomial with g of x is not equal to 0, then we can find two polynomials as q of x and r of x such that f of x is equal to g of x into q of x plus r of x, where r of x is equal to 0 or degree of r of x less than degree of g of x. ಇಲ್ಲಿ ಗೊತ್ತಿದೆ ನಮಗೆ q of x means quotient and r of x means remainder. Is it clear? ಇದು ನಮ್ಮ ಡಿವಿಷನ್ ಅಲ್ಗಾರಿದಮ್. ನಿಮಗೆ ಕ್ವೆಶನ್ ಇರುತ್ತೆ, ಏನು ಒಂದು ಪಾಲಿನಾಮಿಯಲ್ನ ಕೊಟ್ಬಿಟ್ಟು
ಸಾರಿ 2 ಪಾಲಿನಾಮಿಯಲ್ನ ಕೊಟ್ಬಿಟ್ಟು ಒಂದರಿಂದ ಒಂದನ್ನು ಡಿವೈಡ್ ಮಾಡಿ ಅಂತ ಡಿವೈಡ್ ಮಾಡಿಬಿಟ್ಟು ಈ ಕೋಶಂಟ್ ಪಾಲಿನಾಮಿಯಲ್ ಆ್ಯಂಡ್ ರಿಮೈಂಡರ್ ಪಾಲಿನಾಮಿಯಲ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು, ಅದನ್ನು ಯೂಸ್ ಮಾಡಿಕೊಂಡು ಆ ಒಂದು ಕಾನ್ಸೆಪ್ಟನ್ನು ಡಿವಿಷನ್ ಅಲ್ಗಾರಿದಮ್ನ ಯೂಸ್ ಮಾಡಿಕೊಂಡು ನಾವು ರೂಟ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಅಥವಾ ರೂಟ್ಸ್ಗಳನ್ನ ಇಟ್ಕೊಂಡು ಈ ಕ್ವಾಡ್ರಾಟಿಕ್ ಈಕ್ವೇಷನ್ನ ಫೈಂಡ್ ಔಟ್ ಮಾಡ್ಕೋಬೋದು, ಅಂದರೆ ಫ್ಯಾಕ್ಟರ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಕೋಬೋದು. ಸರಿ ಅಲ್ವಾ? ಇಷ್ಟೆಲ್ಲ ಒಂದು ಈ ಪಾಲಿನಾಮಿಯಲ್ನ ಅಂಡರ್ ಸ್ಟಡಿ ಮಾಡ್ಕೊಂಡಿರ್ತೀವಿ ನಾವು. ಇದು ಮೇಲ್ಗಡೆ ಎಲ್ಲ ಪ್ರಾಬ್ಲಮ್ಸ್ಗಳನ್ನೂ ಕೂಡ ನಾವು ನೋಡ್ಕೊಂಡಿರ್ತೀವಿ. ಸರಿ ಅಲ್ವಾ? ಹಾಗೆಯೇ ನಮ್ಮ ಇಷ್ಟು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಈಕ್ವೇಷನ್ಸ್ಗಳಿಗೆ ಏನಾದ್ರು ಬಂದರೆ ಆ ಈಕ್ವೇಷನ್ಸಲ್ಲಿ ಸೇಮ್ ಥಿಂಗ್ ಮತ್ತೆ ರಿಪೀಟ್ ಆಗುತ್ತೆ. ಓಕೆ, ಏನು ಹಾಗಿದ್ದರೆ ಆ ಈಕ್ವೇಷನ್ಸಲ್ಲಿ ಏನೆಲ್ಲ ರಿಪೀಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಓಕೆ, ನಮಗೆ ಈಗ ನಾನೇನು ಹೇಳ್ಕೊಳ್ತೀನಲ್ಲ ಆ ಇಂಪಾರ್ಟೆಂಟ್ ಪಾಯಿಂಟ್ಗಳು ನಿಮ್ಮ ಹೈಸ್ಕೂಲಲ್ಲೂ ಓದ್ಕೊಂಡಿದ್ದೀರಿ. ಈ ಪಾಯಿಂಟ್ಗಳು ನಮ್ಮ ಪಿ ಯು ಸಿಗೂ ಕೂಡ ಪಿ ಯು ಸಿ ಮ್ಯಾಥಮೆಟಿಕ್ಸಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಬೇಕು. ಹಾಗೆಯೇ ನಮ್ಮ ಈ ಒಂದು ಈಕ್ವೇಷನ್ಸ್ ಏನಿದೆ ಇದ್ರ ಜೊತೆಗೆ ನಾನು ಏನೆಲ್ಲ ಹೇಳ್ತೀನಿ ಆ ಪಾಯಿಂಟ್ಗಳು ನಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, ಅಂದರೆ ನಮ್ಮ JEE KCET ಎಲ್ಲದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗತ್ತೆ. ಓಕೆ, ಹಾಗಾದರೆ ಹೋಗೋಣ. ನಮ್ಮ ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂದರೆ ಈಕ್ವೇಷನ್ಸಲ್ಲಿ ನಾವು ಡಿವೈಡ್ ಮಾಡ್ಕೊಳ್ಳೋಣ. ಹೇಗೆಲ್ಲ ಡಿವೈಡ್ ಮಾಡ್ಬೋದು ಈಕ್ವೇಷನ್ಸಲ್ಲಿ? ನೋಡಿ, ಈಕ್ವೇಷನ್ಸಲ್ಲಿ ನಾನು ಫಸ್ಟ್ ಒನ್ನನ್ನು ಲೀನಿಯರ್ ಈಕ್ವೇಷನ್ಸ್ ಸರಿನಾ? ಸೆಕೆಂಡ್ ಒನ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. Then third one cubic equations. Okay, fourth one biquadratic equation. ಓಕೆ, ನೋಡಿ ನಾನು ಹಾಗೆ ಸಿಂಪಲ್ ಆಗಿ ಇದನ್ನ ಹೇಳ್ತಾ ಹೋಗ್ಬಿಡ್ತೀನಿ. ಲೀನಿಯರ್ ಈಕ್ವೇಷನ್ಸ್ ಅಂದರೆ ಏನು ನೋಡಿ. ಲೀನಿಯರ್ ಈಕ್ವೇಷನ್ಸ್ ಅಂದರೆ ಈಗ ಆಲ್ರೆಡಿ ನಮಗೆ ಗೊತ್ತಾಯಿತು, ವೇರಿಯೇಬಲ್ನ ಪವರ್ ಎಷ್ಟಿರಬೇಕು? 1 ಇರಬೇಕು. ಕರೆಕ್ಟ್ಲಾ? ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದರೆ ವೇರಿಯೇಬಲ್ನ ಪವರ್ ಎಷ್ಟಿರಬೇಕು? 2 ಇರಬೇಕು. ಹಾಗೆ ಕ್ಯೂಬಿಕ್ ಈಕ್ವೇಷನ್ ಅಂದರೆ ವೇರಿಯೇಬಲ್ನ ಪವರ್ 3 ಇರಬೇಕು. ಹಾಗೆ ಬೈಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ನೋಡಿ, ಬೈಕ್ವಾಡ್ರಾಟಿಕ್ ಅಂದರೆ ಕ್ವಾಡ್ರಾಟಿಕ್ ಅಂದರೆ 2 ಬೈ ಇಂಟು 2 ಅಂದರೆ 4 ಇರಬೇಕು. ಅಂದರೆ ಆ ಪವರ್ ಆಫ್ ದ ವೇರಿಯೇಬಲ್ ಈಸ್ 4. ನೋಡಿ, ಈ ಲೀನಿಯರ್ ಈಕ್ವೇಷನ್ಸಲ್ಲಿ ನಾವು ಆಲ್ರೆಡಿ ನಮ್ಮ ಹೈಸ್ಕೂಲ್ಗಳಲ್ಲಿ ಲೀನಿಯರ್ ಈಕ್ವೇಷನ್ ವಿತ್ 1 ವೇರಿಯೇಬಲ್ ನೋಡ್ಕೊಂಡಿರ್ತೀವಿ, ಲೀನಿಯರ್ ಈಕ್ವೇಷನ್ ವಿತ್ 2 ವೇರಿಯೇಬಲ್ಸ್ ನೋಡ್ಕೊಂಡಿರ್ತೀವಿ. ಅವುಗಳನ್ನ ಹೇಗೆಲ್ಲ ಸಾಲ್ವ್ ಮಾಡ್ಬೋದು ಅನ್ನೋದು ಗೊತ್ತಿರುತ್ತೆ. ಸರಿ ಅಲ್ವಾ? ಅದರಲ್ಲಿ ನಮ್ಮ 10th ಇಂದ ಹಾಗೆ ಕ್ಯಾರಿ ಆಗೋದಾದರೆ ನೋಡಿ, 10th ಇಂದ ಸ್ವಲ್ಪ ನಾವೇನಾದ್ರು ರೀಕಾಲ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಬರುತ್ತೆ. ಹೌದಲ್ಲ? ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಹೇಗೆಲ್ಲ ಸಾಲ್ವ್ ಮಾಡ್ಬೋದು? ಅದನ್ನ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ನ ಸಾಲ್ವ್ ಮಾಡಲಿಕ್ಕೆ ಸುಮಾರಷ್ಟು ಮೆಥಡ್ಸ್ಗಳು ನಮ್ಮ ಹತ್ರ ಇದೆ, ನಾವು ಸ್ಟಡಿ ಮಾಡಿದ್ದೀವಿ. ಓಕೆ, ಫಸ್ಟ್ ಮೆಥಡ್ ಯಾವುದಪ್ಪ? ಫಸ್ಟ್ ಗ್ರಾಫಿಕಲ್ ಮೆಥಡ್ ಸಾಲ್ವ್ ಮಾಡ್ಬೋದು ಅಲ್ವಾ? ಗ್ರಾಫಿಕಲ್ ಮೆಥಡ್ ಅಂದರೆ ಸಾಲ್ವ್ ದ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ by graphically how we can solve the linear equation in 2 variable ಪ್ರಾಬ್ಲಮ್ಸ್ಗಳನ್ನ ನೋಡ್ಕೊಂಡಿರ್ತೀವಿ. ಕರೆಕ್ಟ್ ಅಲ್ವಾ? ಎಲ್ಲಿ ಈ 2 ಪಾಯಿಂಟ್ಗಳು ಅಂದರೆ ನಮ್ಮ ಈ ಲೈನ್ಗಳು, ನಮ್ಮ 2 ಲೀನಿಯರ್ ಈಕ್ವೇಷನ್ಸ್ಗಳು ಗೊತ್ತಿದೆ. ಲೀನಿಯರ್ ಈಕ್ವೇಷನ್ಸ್ ಮೀನ್ಸ್ ದಟ್ ರೆಪ್ರೆಸೆಂಟ್ ಎ ಸ್ಟ್ರೈಟ್ ಲೈನ್. ಕರೆಕ್ಟ್ ಅಲ್ವಾ? ಈ ಸ್ಟ್ರೈಟ್ ಲೈನ್ಸ್ಗಳು ಎಲ್ಲಿ ಜಾಯಿನ್ ಆಗತ್ತೆ ಆ ಪಾಯಿಂಟನ್ನು ಇಟ್ಕೊಂಡು ನಾವು ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಗೊತ್ತಿದೆ, ನಾವು ಸಾಲ್ವ್ ಮಾಡ್ಕೊಂಡಿದ್ವಿ, ಬೈ ಗ್ರಾಫಿಕಲಿ ಸಾಲ್ವ್ ಮಾಡ್ಕೊಂಡಿದ್ವಿ. ಓಕೆ, ಈ ಗ್ರಾಫಿಕಲ್ ಮೆಥಡ್ ಆದಮೇಲೆ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಮೆಥಡ್ ಬರುತ್ತೆ. ಯಾವುದಪ್ಪ ಅಂದರೆ ಎಲಿಮಿನೇಷನ್ ಮೆಥಡ್. ಕರೆಕ್ಟ್ ಅಲ್ವಾ?
ಅಂದರೆ ಸಾಲ್ವಿಂಗ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಬೈ ಎಲಿಮಿನೇಷನ್ ಮೆಥಡ್. ಈ ಎಲಿಮಿನೇಷನ್ ಮೆಥಡಲ್ಲಿ ಏನು ಮಾಡ್ಕೊಳ್ತೀವಿ, ಯಾವುದೋ ಒಂದು ವೇರಿಯಬಲನ್ನು ಎಲಿಮಿನೇಟ್ ಇನ್ನೊಂದು ವೇರಿಯಬಲನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಆ್ಯಂಡ್ ಅಗೇನ್ ಬೈ ಯೂಸಿಂಗ್ ದಾಟ್ ವೇರಿಯಬಲ್ ವಿ ಕ್ಯಾನ್ ಫೈಂಡ್ ಔಟ್ ದ ಪ್ರೀವಿಯಸ್ ವೇರಿಯಬಲ್, ಅಂದರೆ ಇನ್ನೊಂದು ವೇರಿಯಬಲ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಇಲ್ಲಿ ಎಲಿಮಿನೇಷನ್ ಮೆಥಡಿಂದ ಈ ಒಂದು ವೇರಿಯಬಲ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಕರೆಕ್ಟ್ ಅಲ್ಲ? ಹಾಗೆಯೇ ನಮ್ಮ ಥರ್ಡ್ ಒನ್ ನಮಗೇನು ಬರ್ತಾ ಹೋಗುತ್ತೆ, ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಸರಿ ಅಲ್ವಾ? ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಒಂದು ಇಕ್ವೇಷನ್ನ ಇನ್ನೊಂದು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ನಾವು ವೇರಿಯಬಲ್ಸ್ನ ವ್ಯಾಲ್ಯೂಸನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇದ್ವಿ ಅಲ್ವಾ? ಜಸ್ಟ್ ಸಬ್ಸ್ಟಿಟ್ಯೂಟಿಂಗ್ ಒನ್ ಇಕ್ವೇಷನ್ ಇನ್ ದ ಅನದರ್ ಇಕ್ವೇಷನ್ ವಿ ಕ್ಯಾನ್ ಗೆಟ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್, ಇಸಂಟ್ ಇಟ್? ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ವಿ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಮೆಥಡ್ ಏನಪ್ಪ ಅಂದರೆ ತುಂಬ ಈಸಿಯೆಸ್ಟ್, ಹಾಗೆಯೇ ತುಂಬ ಈ ಒಂದು ಮೆಥಡನ್ನು ನೆನ್ಪಿಟ್ಕೊಳ್ಳೋದ್ರಿಂದ ತುಂಬ ಯೂಸ್ಫುಲ್ ಇದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಕರೆಕ್ಟ್ ಅಲ್ವಾ? ಈ ಒಂದು ಮೆಥಡನ್ನು ನೆನ್ಪಿಟ್ಕೊಳ್ಳೋದ್ರಿಂದ ನಮಗೆ ಈ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್ಗಳೇನಿದೆ, ಅಂದರೆ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ಸ್ ಏನಿದೆ ಅವುಗಳನ್ನ ಸಾಲ್ವ್ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ. ಓಕೆ, ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಹಾಗೆಯೇ ನೋಡಿ, ಇದು ಲೀನಿಯರ್ ಇಕ್ವೇಷನ್ಗಳಿಗೆ ಸಂಬಂಧಪಟ್ಟ ಹಾಗೆ. ಓಕೆ, ಇನ್ನು ಕ್ವಾಡ್ರಾಟಿಕ್ ಇಕ್ವೇಷನಿಗೆ ಬಂದರೆ ಓಕೆ, ನಮಗೆ ನಾನು ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕ್ಯೂಬಿಕ್ ಇಕ್ವೇಷನ್ ಆ್ಯಂಡ್ ಬೈಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ. ನಾ ಇದೆರಡನ್ನ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿ, ಅಂದರೆ ಡೆಫಿನೇಷನ್ ಅಷ್ಟೇ ಕೊಟ್ಕೊಂಡಿದ್ದೀನಿ, ನನಗೆ ಈಗ ಸದ್ಯಕ್ಕೆ ಸಾಕಾಗತ್ತದು. ನೆಕ್ಸ್ಟ್ ನಾವು ಇನ್ನೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಬೇಕು, ಯಾವುದಪ್ಪ ಅಂದರೆ ಸೆಕೆಂಡ್ ಒನ್, ದಟ್ ಈಸ್ ಕ್ವಾಡ್ರಾಟಿಕ್ ಇಕ್ವೇಷನ್. ಕ್ವಾಡ್ರಾಟಿಕ್ ಇಕ್ವೇಷನ್ ಸರಿ ಅಲ್ವಾ? ಓಕೆ, ನೋಡಿ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಎಷ್ಟು ಇಂಪಾರ್ಟೆಂಟ್, ಮತ್ತು ಅದರಲ್ಲಿರುವಂತಹ ಏನು ಪ್ರಾಬ್ಲಮ್ಸ್ಗಳನ್ನ ಹೇಗೆಲ್ಲ ಸಾಲ್ವ್ ಮಾಡ್ಬೋದು ಅನ್ನಲಿಕ್ಕೆ ಒಂದಿಷ್ಟು ವಿಷಯನ ಹೇಳ್ಬಿಡ್ತೇನೆ. ಓಕೆ, ಕ್ವಾಡ್ರಾಟಿಕ್ ಇಕ್ವೇಷನ್, ವಾಟ್ ಈಸ್ ಮೀನ್ ಬೈ ಎ ಕ್ವಾಡ್ರಾಟಿಕ್ ಇಕ್ವೇಷನ್? ಈಗ ಆಲ್ರೆಡಿ ಹೇಳಿದ್ವಿ, ಎ ಪಾಲಿನಾಮಿಯಲ್ ವಿತ್ power of the variable is 2, then that polynomial is called as quadratic. That means quadratic polynomial. Then again we get the quadratic equation. ಸರಿ ಅಲ್ವಾ? ಓಕೆ, ಹಾಗಿದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಹೇಗಿರುತ್ತೆ? ಕರೆಕ್ಟ್ ಅಲ್ವಾ? ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಜನರಲ್ ಫಾರ್ಮೆಟ್ ಹೇಗಿರುತ್ತೆ ನೋಡಿ. ಲೀನಿಯರ್ ಇಕ್ವೇಷನ್ ಅಂದ ತಕ್ಷಣ ಒಂದು ಜನರಲ್ ಫಾರ್ಮೆಟನ್ನು ಕೊಟ್ಬಿಡ್ಬೋದು. ax ಪ್ಲಸ್ ಬಿ ಈಸ್ ಈಕ್ವಲ್ ಟು 0 ಅನ್ನೋದನ್ನು ಕೊಡ್ಬೋದು. ಹಾಗಿದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಹೇಗೆ ಒಂದು ಜನರಲ್ ಫಾರ್ಮೆಟನ್ನು ಕೊಟ್ಕೋಬೋದು? ಸಿ, ಜನರಲ್ ಫಾರ್ಮೆಟ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ ax² plus bx plus c is equal to 0, where a is not equal to 0 and a, b, c are real numbers. ಓಕೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಈ ಫಾರ್ಮೆಟಲ್ಲಿ ಇರುತ್ತೆ, ax² plus bx plus c is equal to 0, a is not equal to 0. ಹಾಗಾದರೆ ಈ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ಗಳನ್ನ ಹೇಗೆಲ್ಲ ಸಾಲ್ವ್ ಮಾಡ್ಬೋದು, ಮತ್ತು ಒಂದಿಷ್ಟು ಎಕ್ಸಾಂಪಲ್ಸ್ಗಳು ಹೇಗಿರುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ನೋಡಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಈ ಫಾರ್ಮೆಟಲ್ಲಿ ಇರುತ್ತೆ ಅಂತ ಹೇಳಿದ್ವಿ. ಹಾಗೆ ಸುಮ್ಮನೆ ಒಂದು ಎಕ್ಸಾಂಪಲ್ನ ಬರೆದ್ಬಿಡ್ತೀನಿ ನಾನು. ಈಗ x² ಪ್ಲಸ್ 2x ಪ್ಲಸ್ 1 ಈಸ್ ಈಕ್ವಲ್ ಟು 0. ನೋಡಿ, ಇದು ಇದೇ ಫಾರ್ಮೆಟಲ್ಲಿ ಇದೆಯಾ? ಹಿಯರ್ a ಈಸ್ 1, ರೈಟ್, b ಈಸ್ 2, c ಈಸ್ 1. ಕರೆಕ್ಟ್ ಅಲ್ವಾ? ಇದೇ ಫಾರ್ಮೆಟಲ್ಲಿದೆ. ನೆಕ್ಸ್ಟ್ x² minus 5x plus 6 is equal to 0, right? Here a is equal to 1 and b is equal to minus 5 and c is equal to 6, isn't it? ನೋಡಿ, ಈ ಥರ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ಈ ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ನಾವು ಕೊಡ್ಬೋದು. ಸರಿ ಅಲ್ವಾ? ಹಾಗಾದರೆ ಈ ಥರ ಇಕ್ವೇಷನ್ಸ್ಗಳಿದ್ದರೆ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದ್ದರೆ ಇವುಗಳನ್ನ ಹೇಗೆಲ್ಲ ಸಾಲ್ವ್ ಮಾಡ್ಬೋದು, ಯಾವುದೆಲ್ಲ ಮೆಥಡ್ಸ್ ಇದೆ ಸಾಲ್ವ್ ಮಾಡಲಿಕ್ಕೆ ನೋಡೋಣ. ನೋಡಿ, ax² plus bx plus c is equal to 0 is a quadratic equation. ಓಕೆ, ಇದರಲ್ಲಿ ನಮಗೆ
ಯಾವುದೆಲ್ಲ ಮೆಥಡ್ಗಳು ಬರ್ತಾ ಹೋಗುತ್ತೆ. ಈ ಕ್ವಾಡ್ರಾಟಿಕ್ ಇಕ್ವೇಷನ್ನ ಸಾಲ್ವ್ ಮಾಡಿಕೊಂಡು ಇದರ ಝೀರೋಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ಒನ್ ಯಾವುದಪ್ಪ ಅಂದರೆ ಫ್ಯಾಕ್ಟರೈಸೇಷನ್. ತುಂಬ ಈಸಿ. ಹಾಗೆಯೇ ಹೇಗೆ ಅದನ್ನು ಫ್ಯಾಕ್ಟರೈಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಗೊತ್ತಿದ್ದರೆ ಫ್ಯಾಕ್ಟರೈಸೇಷನ್ ಈಸಿ. ಓಕೆ, ನಾವು ಫಸ್ಟ್ ನೋಡಿದ್ವಿ ಫ್ಯಾಕ್ಟರೈಸೇಷನ್. ಫಾರ್ ಎಕ್ಸಾಂಪಲ್ x² - 5x + 6 = 0. ಇದನ್ನ ಫ್ಯಾಕ್ಟರೈಸ್ ಮಾಡಿಬಿಟ್ಟು ಝೀರೋಸನ್ನು ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ನಾವೀಗ ಝೀರೋಸ್ ಅಂತ ಕರೀತಾ ಇದ್ವಿ, ಅದನ್ನು ಬೇರೆ ಬೇರೆ ಥರ ಕರಿಬೋದು. ಝೀರೋಸ್ ಅಂತ ಕರಿಬೋದು, ಅಥವಾ ಸೊಲ್ಯೂಷನ್ಸ್ ಅಂತ ಕರಿಬೋದು, ಅಥವಾ ವ್ಯಾಲ್ಯೂಸ್ ಅಂತ ಕರಿಬೋದು, ಅಥವಾ ರೂಟ್ಸ್ ಅಂತ ಕರಿಬೋದು. ನೋಡಿ, ಈ ಎಲ್ಲ ವರ್ಡ್ಸ್ಗಳು ಒಂದೇ ಮೀನಿಂಗ್, ಅರ್ಥ ಆಯ್ತಲ್ಲ? ಝೀರೋಸ್, ಸೊಲ್ಯೂಷನ್ಸ್, ವ್ಯಾಲ್ಯೂಸ್ ಅಥವಾ ರೂಟ್ಸ್. ಓಕೆ, ನಾವು ಈಗ PUC ಗೆಲ್ಲ ಬಂದ ತಕ್ಷಣ ಈ ಝೀರೋಸನ್ನು ನಾವು ರೂಟ್ಸ್ ಅಂತ ಪ್ರೊನೌನ್ಸ್ ಮಾಡ್ಕೊಳ್ತೀವಿ. ದಟ್ ಮೀನ್ಸ್ ಪ್ರೊನೌನ್ಸ್ ಅಂದರೆ ಆ ವರ್ಡನ್ನು ಯೂಸ್ ಮಾಡ್ಕೊಳ್ತೀವಿ. ಇಸ್ ಇಟ್ ಕ್ಲಿಯರ್? ಓಕೆ, ನೋಡಿ x² - 5x + 6 = 0 ಇದೆ. ಹಾಗಾದರೆ ಇದನ್ನು ಫ್ಯಾಕ್ಟರೈಸ್ ಹೇಗೆ ಮಾಡೋದು ನೋಡಿ. ಫ್ಯಾಕ್ಟರೈಸೇಷನ್ ಅಂದರೆ ಏನರ್ಥ? ವಿ ಹ್ಯಾವ್ ಟು ಡಿವೈಡ್ ದಿಸ್ ಟರ್ಮ್, ದಟ್ ಈಸ್ ದ ಮಿಡಲ್ ಟರ್ಮ್. ಆ ಮಿಡಲ್ ಟರ್ಮ್ ಏನಿದೆ ಅದನ್ನು ಡಿವೈಡ್ ಮಾಡ್ಕೋಬೇಕು. ಹೇಗೆ ಡಿವೈಡ್ ಮಾಡೋದು ನೋಡಿ. ಆ ಮಿಡಲ್ ಟರ್ಮ್ ಏನಿದೆ -5x ಇದೆ, ಅದನ್ನು ಡಿವೈಡ್ ಮಾಡಿಕೊಂಡ್ರೆ ಎರಡು ಟರ್ಮ್ ಆಗಿ ಬರ್ಕೊಂಡ್ರೆ ಆ ಎರಡು ಟರ್ಮ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೇನು ಸಿಗಬೇಕು? ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಟರ್ಮ್. ಓಕೆ, ದಟ್ ಮೀನ್ಸ್ ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಮೀನ್ಸ್ ವಾಟ್? 6x². ಫ್ಯಾಕ್ಟರೈಸೇಷನ್ ಅಂದರೆ ಏನರ್ಥ? ಫಸ್ಟ್ ವಿ ಹ್ಯಾವ್ ಟು ಡಿವೈಡ್ ದ ಮಿಡಲ್ ಟರ್ಮ್, ರೈಟ್? ಡಿವೈಡ್ ಮಾಡ್ತಾ ಇದೀವಿ. ಹೇಗೆ? ಇಫ್ ಯು ಆ್ಯಡ್ ದೋಸ್ ಟು ಟರ್ಮ್ ಯು ವಿಲ್ ಗೆಟ್ ದ ಮಿಡಲ್ ಟರ್ಮ್. And if we multiply those two terms, you will get the product of first and the last term. ಓಕೆ, ಈಗ ನೋಡಿ ಏನಾಗುತ್ತೆ, ಈ -5x ಅನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಯಾವುದೆಲ್ಲ ಫ್ಯಾಕ್ಟರ್ಸ್ ಆಗಿ ಬರಿಬೋದು, ಯಾವುದೆಲ್ಲ ಟರ್ಮ್ಸ್ ಆಗಿ ಡಿವೈಡ್ ಮಾಡ್ಕೋಬೋದು ನೋಡಿ. -5ಗೆ ಫ್ಯಾಕ್ಟರ್ಸನ್ನು ಹುಡುಕ್ತೀನಿ ನಾನು. -5ಗೆ ಫ್ಯಾಕ್ಟರ್ಸ್ ಅಂದರೆ ನೋಡಿ, ಆ್ಯಡ್ ಮಾಡಿದ್ರೆ -5 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು. ಕರೆಕ್ಟಾ? ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತಾ ನೋಡಿ. 3 2s, ಸರಿ ಅಲ್ವಾ? 3 2s 6 + 6 and 3 + 2 that gives +5. ಬಟ್ ನಮಗೇನು ಬರಬೇಕು? -5 ಬರಬೇಕು. ಹಾಗಾದರೆ ಒಂದು ಕೆಲಸ ಮಾಡೋಣ, ಇದಕ್ಕೊಂದು ಮೈನಸ್ ಇದಕ್ಕೊಂದು ಮೈನಸ್ ಹಾಕ್ಬಿಡೋಣ. ಓಕೆ, -3 -2 ಆರ್ ದ ಫ್ಯಾಕ್ಟರ್ಸ್. ಹಾಗಿದ್ರೆ ಈ ಎರಡೇ ಟರ್ಮ ಬರೋದು ಅಲ್ಲ, ಬೇರೆನೂ ಟರ್ಮ್ ಬರುತ್ತೆ. ಬಟ್ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಈ ಎರಡು ಟರ್ಮ್ ಬರಬೇಕಲ್ಲ, ಸರಿ ಅಲ್ವಾ? ಅಂದರೆ 6 1s ಮಾಡ್ಬೋದು, ಹೌದಾ? ಬಟ್ ನಿಮಗೆ -5 ಬರಬೇಕು ಅಂದರೆ ನಾನು ಇದಕ್ಕೆ ಮೈನಸನ್ನು ಕೊಡಬೇಕಾಗತ್ತೆ. -6 × +1 ದಟ್ ಗಿವ್ಸ್ -6. ಹಾಗಿದ್ರೆ ಇದು ಬರೋದಿಲ್ಲ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಹಾಗಾಗಿ ಫ್ಯಾಕ್ಟರ್ಸ್ ಆಗಿ ಯಾವುದನ್ನು ಬರೀಬೇಕು? -3 ಆ್ಯಂಡ್ -2. ಓಕೆ, ಇದಕ್ಕೊಂದು x ಕೊಡೋಣ, ಇದಕ್ಕೊಂದು x ಕೊಡೋಣ. ಓಕೆ, ಈಗ ಹೇಗೆ ಬರೆಯೋದು ನೋಡಿ. x² and split this -5x as -3x and -2x + 6 = 0. And this implies, from the first two term, x is a common factor, take it outside, x into remaining x -3, isn't it? And the next two term, in the next two term, we get -2 as a common factor, take it outside, remaining x -3. See here, in both the term we get x -3 as a common factor, take it outside, x -3 into remaining term x -2 = 0. Or this implies, see, either x -3 = 0 or x -2 = 0. ಅಂದರೆ ಪ್ರಾಡಕ್ಟ್ ಆಫ್ ಎನಿ ಟೂ ಟರ್ಮ್ = 0. ದಟ್ ಮೀನ್ಸ್ ವಾಟ್? ಐದರ್ ಫಸ್ಟ್ ಟರ್ಮ್ = 0 ಆರ್ ಸೆಕೆಂಡ್ ಟರ್ಮ್ = 0. ಆರ್ ದಿಸ್ or this implies x = 3 or x = 2. See, x = 3 or x = 2 are the roots of the quadratic equation, the given quadratic equation, or zeros of the quadratic equation. Zeros of the quadratic
ಈಕ್ವೇಷನ್. ಅರ್ಥ ಆಗ್ತಿದೆಯಲ್ಲ? ಇದು ಫ್ಯಾಕ್ಟ್ರೈಸೇಷನ್. ಹೇಗೆ ಒಂದು ಕೊಟ್ಟಿರುವಂತಹ ಈಕ್ವೇಷನ್ನ ಫ್ಯಾಕ್ಟ್ರೈಸ್ ಮಾಡಬೇಕು ನೋಡಿ. ಫಸ್ಟು ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಬರೆದಿಟ್ಕೊಳ್ಳಿ. ನೆಕ್ಸ್ಟು ಮಿಡಲ್ ಟರ್ಮ್ನ ಬರೆದಿಟ್ಕೊಳ್ಳಿ. ಈಗ ಇವುಗಳಿಗೆ ಫ್ಯಾಕ್ಟರ್ಸ್ಗಳನ್ನ ಹುಡುಕಬೇಕು. ಫ್ಯಾಕ್ಟರ್ಸ್ಗಳನ್ನ ಹುಡುಕುವಾಗ ನೆನಪಿರಲಿ, ಆ್ಯಡ್ ಮಾಡಿದರೆ ಅಥವಾ ಸಬ್ಟ್ರಾಕ್ಟ್ ಮಾಡಿದರೆ ಓಕೆ ನಿಮಗೆ ಮಿಡಲ್ ಟರ್ಮ್ ಬರಬೇಕು. ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಈ ಪ್ರಾಡಕ್ಟ್ ಆಫ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಬರಬೇಕು. ಈ ಥರ ಮಾಡೋದು ನಾವೇನು ಕರಿತೀವಿ? ಫ್ಯಾಕ್ಟ್ರೈಸೇಷನ್ ಅಂತ ಕರ್ಕೊಳ್ತೀವಿ. ಅರ್ಥ ಆಯ್ತಲ್ಲ? ಇದ್ರ ಮೇಲ್ಗಡೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಂಡಿರ್ತೀವಿ. ಓಕೆ, ಇಲ್ಲಿ ಫ್ಯಾಕ್ಟ್ರೈಸ್ ಮಾಡಿದಾಗ ನಮಗೇನು ಈ ರೂಟ್ಸ್ಗಳು ಬರುತ್ತೆ, ಆ ರೂಟ್ಸ್ಗಳನ್ನ ಅಥವಾ ಆ ಝೀರೋಸ್ ಅಂತ ಏನು ಕರಿತೀವಿ ಅವುಗಳನ್ನ ಇಟ್ಕೊಂಡು ಒಂದಿಷ್ಟು ವಿಷಯನ ಮಾತಾಡ್ಬೋದು ನಾವು. ಏನದು? ತುಂಬ ಇಂಪಾರ್ಟೆಂಟ್ ವಿಷಯ ನೋಡಿ. ನಾನು ಈ ಲೀನಿಯರ್ ಇಕ್ವೇಷನ್ನ ರಬ್ ಮಾಡ್ಕೊಳ್ತೀನಿ ನೋಡಿ. ಆ ರೂಟ್ಸ್ಗಳೇನಿದೆ ಅಥವಾ ಝೀರೋಸ್ ಏನಿದೆ, ಕ್ಲಿಯರ್ಲಿ ಲೀನಿಯರ್ ಇಕ್ವೇಷನ್ ಹ್ಯಾವ್ ಓನ್ಲಿ ಒನ್ zero, right? And quadratic equation must have two zeros. ಕರೆಕ್ಟ್ ಅಲ್ವಾ? ಇನ್ ಜನರಲ್ ನೋಡಿ, ಇದು ಜನರಲ್ ಇಕ್ವೇಷನ್ ಅಲ್ವಾ? ax square plus bx plus c is equal to 0. See, ax square plus bx plus c is equal to 0. ನೋಡಿ, if two zeros, if you consider two zeros, that means let it be alpha and beta. Alpha and beta. We know that if alpha and beta are the two zeros of a quadratic equation, ax square plus bx plus c is equal to 0, then we know that sum of the zeros, that means alpha plus beta is equal to minus b divided by a, right? And product of the roots alpha into beta is equal to c divided by a. ಗೊತ್ತಿದೆ ಅಲ್ವಾ? ಇದು ಸಮ್ ಆಫ್ ದ ರೂಟ್ಸ್ ಅಂದರೆ ಆಲ್ಫಾ ಆ್ಯಂಡ್ ಬೀಟಾ ರೂಟ್ಸ್ಗಳಾಗಿದ್ದರೆ ಅಥವಾ ಝೀರೋಸ್ಗಳಾಗಿದ್ದರೆ ಅವುಗಳ ಸಮ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಮೈನಸ್ ಬಿ ಡಿವೈಡೆಡ್ ಬೈ ಎಗೆ ಈಕ್ವಲ್ ಆಗಿರುತ್ತೆ. ಹಾಗೆಯೇ ಅವುಗಳ ಪ್ರಾಡಕ್ಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಸಿ ಡಿವೈಡೆಡ್ ಬೈ ಎ ಆಗಿರುತ್ತೆ. ನೋಡಿ, ಈಕ್ವೇಷನ್ಸ್ಗಳನ್ನ ಕೊಟ್ಟಿದ್ರೆ ಅದರಿಂದ ಝೀರೋಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ಲಿಕ್ಕೆ ನಾವು ಮೆಥಡ್ಗಳನ್ನ ನೋಡ್ತಾ ಇದ್ದೀವಿ, ಸರಿ ಅಲ್ವಾ? ಹಾಗಾದರೆ ಝೀರೋಸ್ಗಳು ಗೊತ್ತಿದ್ರೆ ಈಕ್ವೇಷನ್ನ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಕ್ಯಾನ್ ವಿ ಫೈಂಡ್ ಔಟ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಇಫ್ ಯು ನೋ ದ ವ್ಯಾಲ್ಯೂಸ್ ಆಫ್ ಝೀರೋಸ್ ಅಲ್ವಾ? ಹಾಗಾದರೆ ನೋಡಿ ಏನಾಗುತ್ತೆ, ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ಝೀರೋಸ್ then the quadratic equation is given by x square minus alpha plus beta into x plus alpha beta is equal to 0 ಅಲ್ವಾ? ಅಂದರೆ ಈಗ ರೂಟ್ಸ್ಗಳು ಗೊತ್ತಿದ್ರೆ ನಾವು ಈಕ್ವೇಷನ್ನ ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಸಿ ಹಿಯರ್ ವಿ ನೋ ದಟ್ roots, that means the zeros of the polynomial, isn't it? 3 and 2 are the zeros of the polynomial. Can we find out? Polynomial means the quadratic equation. Can we find out the quadratic equation? ನೋಡೋಣ. ಹಾಗಿದ್ರೆ ನೋಡಿ, 3 and 2 zeros ಅಂತ ಗೊತ್ತಾಯ್ತು ನಮಗೆ. ಹಾಗಾದರೆ ಈಕ್ವೇಷನ್ ಫೈಂಡ್ ಔಟ್ ಮಾಡಿದ್ರೆ ಏನಾಗುತ್ತೆ? See, here this one is alpha and this one is beta, right? Now the quadratic equation is x square minus alpha plus beta, that is 3 plus 2 into x plus alpha into beta, that is 3 into 2, that is equal to 0. That implies x square minus 5x plus 6 is equal to 0. ನೋಡಿ, ಝೀರೋಸ್ ಗೊತ್ತಿದ್ರೆ ನಾವು ಈಕ್ವೇಷನ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಬರಿಬೋದು, ಸರಿ ಅಲ್ವಾ? ಹಾಗಾದರೆ ಈ ಎರಡು ಥರನೂ ನಮಗೆ ಗೊತ್ತಿರುತ್ತೆ. ಝೀರೋಸನ್ನು ಫೈಂಡ್ ಔಟ್ ಮಾಡೋದು ಗೊತ್ತಿದೆ, ಹಾಗೆ ಝೀರೋಸ್ ಇದ್ದರೆ ಅದರಿಂದ ಕ್ವಾಡ್ರಾಟಿಕ್ ಇಕ್ವೇಷನ್ನ ಹೇಗೆ ಬರೆಯೋದು? ಈ ಕನ್ವರ್ಷನ್ ಇದೆಯಲ್ಲ, ಈ ಕನ್ವರ್ಷನ್ ನಮಗೆ ಪಿ ಯು ಸಿಗೆ ಅಥವಾ ಆಬ್ಜೆಕ್ಟಿವ್ ಟೈಪಿಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಮೇಲ್ಗಡೆನೇ ಕ್ವಶನ್ಸ್ಗಳು ಆಬ್ಜೆಕ್ಟಿವ್ ಟೈಪಲ್ಲಿ ಅರೈಸ್ ಆಗುತ್ತೆ. ಓಕೆ, ನೋಡಿ, ಸಾಲ್ವ್ ಮಾಡಲಿಕ್ಕೆ ಫಸ್ಟ್ ಮೆಥಡನ್ನು ನಾನು ಹೇಳಿದ್ದೀನಿ, ದಟ್ ಈಸ್ ಫ್ಯಾಕ್ಟ್ರೈಸೇಷನ್ ಮೆಥಡ್, ಸರಿ ಅಲ್ವಾ? ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದಪ್ಪ ಅಂದರೆ ಕಂಪ್ಲೀಟಿಂಗ್ ದ ಸ್ಕ್ವೇರ್. ಕಂಪ್ಲೀಟಿಂಗ್ the square method. ಏನಿದು
ಇದು ಕೂಡ ತುಂಬ ಇಂಪಾರ್ಟೆಂಟ್ ನಮ್ಮ ಹೈಯರ್ ಸ್ಟಡೀಸ್ಗೆ ಅಂದರೆ ನಮ್ಮ PUC ಬಂದಾಗ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಏನಿದು ಸಿ ax² + bx + c = 0. ನೋಡಿ, ಇನ್ ಕೇಸ್ ಇದನ್ನು ಫ್ಯಾಕ್ಟರೈಸ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ನಮಗೆ, ಆಗ ಇದನ್ನು ನಾವೇನು ಮಾಡಬೇಕಾಗತ್ತೆ, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡಿಕೊಂಡು ಈ ಎಕ್ಸಿನ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ನೋಡಿ, ಈ ಮೆಥಡ್ ತುಂಬಾ ಇಂಪಾರ್ಟೆಂಟ್. ಈ ಮೆಥಡನ್ನು ನೀಟಾಗಿ ನೆನ್ಪಿಟ್ಕೊಂಡಿರಿ. ಫಸ್ಟ್ ಸ್ಟೆಪ್ ನೋಡಿ, 3 ಸ್ಟೆಪ್ಪಲ್ಲಿ ಇದನ್ನು ಕಂಪ್ಲೀಟ್ ಸ್ಕ್ವೇರ್ ಆಗಿ ಬರಿಬೋದು. ಏನದು ಅಂದರೆ ಫಸ್ಟ್ ಟೇಕ್ ದ ಕೋಎಫಿಷಿಯಂಟ್ ಆಫ್ x² ಆಸ್ ಅ ಕಾಮನ್ ಫ್ಯಾಕ್ಟರ್. ಓಕೆ, ಏನಾಗತ್ತೆ ಹಾಗಿದ್ರೆ ಎ ಕಾಮನ್ ತೆಗೆದಿದ್ದೀನಿ, ರಿಮೈನಿಂಗ್ ಹೇಳ್ಬೋದಾ x² plus b divided by a into x plus c divided by a is equal to 0. Right. Next, take this a to RHS, it becomes 0. Just you will get x² plus b divided by ax plus c divided by a is equal to 0. Okay. ಈಗ ನಾವು ಎಕ್ಸಿನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಓಕೆ, ಇದು ಫ್ಯಾಕ್ಟರೈಸೇಷನ್ ಬರ್ತಿಲ್ಲ ಅನ್ನೋದಾದ್ರೆ ನೆಕ್ಸ್ಟ್ ನಿಮ್ದೇನು ಸ್ಟೆಪ್, ಇದು ಫಸ್ಟ್ ಸ್ಟೆಪ್ ಇದೆ ಸರಿನಾ. ದೆನ್ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ಡಿವೈಡ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಬೈ 2. ಎಕ್ಸಿನ ಕೋಎಫಿಷಿಯಂಟ್ ಏನಿದೆ ಅದನ್ನು ಡಿವೈಡೆಡ್ ಬೈ 2 ಮಾಡು, ಅಂದರೆ b ಡಿವೈಡೆಡ್ ಬೈ a ಹೋಲ್ ಡಿವೈಡೆಡ್ ಬೈ 2 ಆ್ಯಂಡ್ ಕನ್ಸಿಡರ್ ದ ಸ್ಕ್ವೇರ್ ಆಫ್ ದಟ್. ಅಂದರೆ ಎಕ್ಸಿನ ಕೋಎಫಿಷಿಯಂಟನ್ನು ಡಿವೈಡೆಡ್ ಬೈ 2 ಮಾಡು, ಅದನ್ನು ಹೋಲ್ ಸ್ಕ್ವೇರ್ ಮಾಡ್ಕೊ. ಏನಾಗುತ್ತೆ ಆನ್ಸರ್, ಸಿ b ಡಿವೈಡೆಡ್ ಬೈ 2 ಇಂಟು a 2a ಹೋಲ್ ಸ್ಕ್ವೇರ್ ಸರಿ ಅಲ್ವಾ. ಏನು ಮಾಡಿದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ ಡಿವೈಡ್ ದ ಕೋಎಫಿಷಿಯಂಟ್ ಆಫ್ x ಬೈ 2 ಆ್ಯಂಡ್ ಮೇಕ್ ಇಟ್ ಸ್ಕ್ವೇರ್. ಓಕೆ, then you will get b divided by 2a whole square. Now the third step is add and subtract the term b divided by 2a whole square. That implies you will get x² plus b divided by a into x plus b divided by 2a whole square minus add and subtract ಅಂತ ಹೇಳಿದ್ದೀನಿ ನಾನು. ಏನಾಗುತ್ತೆ b divided by a whole divided by 2 whole square is equal to b divided by 2a whole square. ಈ ಟರ್ಮನ್ನು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ. b divided by 2a whole square minus b divided by 2a whole square plus c divided by a is equal to 0. Now the first 3 term can be written as x plus b divided by 2a whole square. ಬೇಕಾದ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ, ಆಗ ನಿಮ್ಗೆ ಇದೇ ಟರ್ಮ್ ಬರುತ್ತೆ ನೋಡಿ, ವಿಚ್ ಈಸ್ ಆಫ್ ದ ಫಾರ್ಮ್ a plus b whole square, right? a² that is x² plus b² that is b divided by 2a whole square ಬಂದಿದೆಯಾ. ನೆಕ್ಸ್ಟ್ 2 into ab ಅಲ್ವಾ, 2 get cancel, b divided by a into x ಇದೇ ಟರ್ಮ್ ಬರುತ್ತೆ. ಹಾಗೆಯೇ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಇದೇನಾಗುತ್ತೆ, b² divided by 4a² plus c divided by a is equal to 0. ರೈಟ್, ಈಗ ಇದಿಷ್ಟು ಟರ್ಮ್ ಕಂಪ್ಲೀಟ್ ಸ್ಕ್ವೇರ್ ಆಗಿದೆ. ಇನ್ನು ಇದಿಷ್ಟನ್ನು ಸಿಂಪ್ಲಿಫೈ ಮಾಡ್ಕೊಂಬಿಡಿ, ಗೊತ್ತಾಗುತ್ತೆ ನಿಮಗೆ. ಏನಾಗುತ್ತೆ ನೋಡಿ, ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ LCM is 4a², ರೈಟ್, 4a². ದೆನ್ ಸಿಂಪ್ಲಿಫಿಕೇಶನ್ ಏನಾಗ್ಬಿಡುತ್ತೆ ನೋಡಿ, x plus b divided by 2a whole square is equal to minus ನೋಡಿ 4a square is the LCM. Then this becomes ನೋಡಿ 4a² 8 cancel, just b² minus ಸರಿನಾ. ಇಲ್ಲಿ a get cancel, 4a into c that is 4ac. ಸರಿ ಅಲ್ವಾ. ಓಕೆ, this equal to 0 or this implies x plus b divided by 2a whole square is equal to, take this term to RHS, it becomes b² minus 4ac divided by 4a². Now consider the square root on both sides. ಸ್ಕ್ವೇರ್ ರೂಟನ್ನು ಕನ್ಸಿಡರ್ ಮಾಡ್ಕೊಳ್ಳಿ.
ಏನಾಗ್ಬಿಡುತ್ತೆ ನೋಡಿ, ಸ್ಕ್ವೇರ್ ರೂಟ್ನ ಕನ್ಸಿಡರ್ ಮಾಡಿಕೊಂಡ್ರೆ ಸಿ, ಇಫ್ ಯು ಕನ್ಸಿಡರ್ ದ ಸ್ಕ್ವೇರ್ ರೂಟ್ ವಿಲ್ ಗೆಟ್ ಏನಾಗುತ್ತೆ, ಇದಕ್ಕೆ ಸ್ಕ್ವೇರ್ ರೂಟನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಎಕ್ಸ್ ಪ್ಲಸ್ ಬಿ ಬೈ 2a ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟನ್ನು ಕನ್ಸಿಡರ್ ಮಾಡಿದ್ರೆ ಪ್ಲಸ್ ಆರ್ ಮೈನಸ್ ಬರುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4a ಸ್ಕ್ವೇರ್ ಅಲ್ವಾ, ಸ್ಕ್ವೇರ್ ರೂಟ್ ಆಫ್ 4a ಸ್ಕ್ವೇರ್, 4ನ ಸ್ಕ್ವೇರ್ ರೂಟ್ 2, a ಸ್ಕ್ವೇರ್ನ ಸ್ಕ್ವೇರ್ ರೂಟ್ a, ದಟ್ ಈಸ್ 2a, ರೈಟ್. Therefore, ನಿಮ್ಗೆ ಬೇಕಾಗಿದೆ x ನ ವ್ಯಾಲ್ಯೂ. Therefore, x is equal to, take this term to RHS, it becomes minus b divided by 2a plus or minus square root of b square minus 4ac divided by 2a. Or x is equal to, ನೋಡಿ 2a LCM ಇದೆ, minus b plus or minus square root of b square minus 4ac. This is the formula to find out the value of the x. x ನ ವ್ಯಾಲ್ಯೂಸ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವೊಂದು ಫಾರ್ಮುಲಾನ ಯೂಸ್ ಮಾಡ್ಕೊಳ್ತೀವಿ ಅಂತಾದರೆ ಅದು ಈ ಫಾರ್ಮುಲಾ ಆಗಿರುತ್ತೆ. ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆ, ಇದು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್. ಈ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡಲ್ಲೇ ಏನು ನಮ್ಗೆ ಫಾರ್ಮುಲಾ ಬರುತ್ತೆ, ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ಗಳನ್ನು ಸಾಲ್ವ್ ಮಾಡ್ಕೋಬೋದು. ಕರೆಕ್ಟ್ ಅಲ್ಲ? ಅದಕ್ಕೊಂದು ಎಕ್ಸಾಂಪಲ್ನ ಹೇಳ್ಬಿಡ್ತೀನಿ ನೋಡಿ, ಹೇಗೆ ಸಾಲ್ವ್ ಮಾಡ್ಬೋದು ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಅಂತ. ಓಕೆ, ಇವೆಲ್ಲ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡಿರ್ತೀರಿ. ಓಕೆ, 3x ಸ್ಕ್ವೇರ್ ಮೈನಸ್ 5x ಪ್ಲಸ್ 2 is equal to 0. ಓಕೆ, ಇದನ್ನು ಯೂಸ್ ಮಾಡಿಕೊಂಡು ಕ್ವಾಡ್ರಾಟಿಕ್ ಇಕ್ವೇಷನ್ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡಿ. ಹಿಯರ್ a is equal to 3, right? b is equal to minus 5, right? Then c is equal to 2. ಸರಿ ಅಲ್ವಾ? ಏನಾಗತ್ತೆ ಹಾಗಿದ್ರೆ ಫಾರ್ಮುಲಾ ಅಪ್ಲೈ ಮಾಡೋಣ. x is equal to minus b, that is minus of minus 5b plus or minus square root of b square, that is minus 5 whole square, minus 4 into ac, a is 3 and c is 2, right? Whole divided by 2 into a is 3, and this equal to minus into minus plus 5 plus or minus square root of minus square, ಮೈನಸ್ ಇಂಟು ಮೈನಸ್ ಅಂತ ಅರ್ಥ, ಪ್ಲಸ್ ಆಗುತ್ತೆ. 5 ಸ್ಕ್ವೇರ್ ಇಸ್ 25 ಮೈನಸ್ 4 3s are 12, 12 2s are 24, whole divided by 6, right? And this equal to 5 plus or minus square root of 1 whole divided by 6, right? But square root of 1 is 1. That's why x is equal to 5 plus or minus 1 divided by 6. That means x is equal to 5 plus 1 divided by 6, or x is equal to 5 minus 1 divided by 6, isn't it? And x is equal to 6 by 6, that is 1, or x is equal to 4 divided by 6, that means 2 divided by 3. ನೋಡಿ, ಈ ಥರ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಈ ಎಕ್ಸ್ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡು ಹೋಗಿದ್ವಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, ಇಲ್ಲಿ ನಮಗೆ ಈ ಫಾರ್ಮುಲಾ ಮೆಥಡನ್ನು ಯೂಸ್ ಮಾಡ್ಕೊಳ್ಬೇಕಾದ್ರೆ ನಮಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಡುತ್ತೆ. ಏನಪ್ಪ ಅದು ಅಂದರೆ ಈ ನೇಚರ್ ಆಫ್ ದ ರೂಟ್ಸ್ ಅಂತ. ನೇಚರ್ ಆಫ್ ದ ರೂಟ್ಸ್, ದಟ್ ನೇಚರ್ ಆಫ್ ದ ರೂಟ್ಸ್ ಮೇನ್ಲಿ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ದಟ್ ಈಸ್ b square minus 4ac, isn't it? b square minus 4ac ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಹೇಗೆ ಆ ಬಿ ಸ್ಕ್ವೇರ್ ಮೈನಸ್ 4ac ಮೇಲೆ ಅದು ಡಿಪೆಂಡ್ ಆಗಿರುತ್ತೆ, ಹಾಗೆಯೇ ಆ ರೂಟ್ಸ್ಗಳು ಏನಾಗಿರುತ್ತೆ ಸ್ವಲ್ಪ ನೋಡ್ಬಿಡೋಣ. ಫಸ್ಟ್ ಕೇಸ್ ನೋಡಿ, ಬಿ ಸ್ಕ್ವೇರ್ ಮೈನಸ್ 4ac ಅದನ್ನು ನಾವು ಜನರಲಿ ಡೆಲ್ಟಾ ಅಂತ ಬರ್ಕೊಳ್ತೀವಿ. ಅದನ್ನು ನಾವು ಡಿಸ್ಕ್ರಿಮಿನೆಂಟ್ ಅಂತ ಕರ್ಕೊಳ್ತೀವಿ. ಕರೆಕ್ಟ್ ಅಲ್ವಾ? ಡಿಸ್ಕ್ರಿಮಿನೆಂಟ್, ಈ ಡಿಸ್ಕ್ರಿಮಿನೆಂಟ್ ಮೇಲೆ ನೇಚರ್ ಆಫ್ ದ ರೂಟ್ಸ್ ಡಿಪೆಂಡ್ಸ್ ಆಗಿರುತ್ತೆ. ಓಕೆ, ನೋಡೋಣ. ಫಸ್ಟ್ ಕೇಸ್ ಏನು?
if this b square minus 4ac is greater than 0, if b square minus 4ac is greater than 0, then the roots are real and distinct. ಕರೆಕ್ಟ್ ಅಲ್ವಾ? ಈ ಬಿ ಸ್ಕ್ವೇರ್ ಮೈನಸ್ 4ac ಏನಾದರೂ ಗ್ರೇಟರ್ ದ್ಯಾನ್ 0 ಆಯಿತು ಅಂದರೆ ಆಗ ಆ ರೂಟ್ಸ್ಗಳು ಏನಾಗಿರುತ್ತೆ? ರಿಯಲ್ ಹಾಗೆಯೇ ಡಿಸ್ಟಿಂಕ್ಟ್ ಆಗಿರುತ್ತೆ. ಡಿಸ್ಟಿಂಕ್ಟ್ ಮೀನ್ಸ್ ವಾಟ್? ಮೀನ್ಸ್ ಡಿಫ್ರೆಂಟ್ ರೂಟ್ಸ್ಗಳು ಸಿಗುತ್ತೆ. ಸರಿನಾ? ದೆನ್ ಸೆಕೆಂಡ್ ಒನ್ if b square minus 4ac is equal to 0, ಈ ಟರ್ಮ್ ಏನಾದ್ರು ಇಸ್ ಈಕ್ವಲ್ ಟು 0 ಆಗಿಬಿಟ್ರೆ ಇದಿಷ್ಟು ಟರ್ಮ್ ಹೋಗ್ಬಿಡುತ್ತೆ. ಕರೆಕ್ಟ್ ಅಲ್ಲ? ಆಗ ನಮ್ಗೆ ಏನು ಸಿಗುತ್ತೆ? ದ ರೂಟ್ಸ್ ಆರ್, ಅಥವಾ ದ ಝೀರೋಸ್ ಅಂತ ಏನು ಕರಿತಿದ್ದಾರೆ, ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. If this discriminant b square minus 4ac is equal to 0, then the roots are real and equal. Okay? Then the third one, if b square minus 4ac is less than 0, ಅಂದರೆ ಏನಾಗ್ಬಿಡುತ್ತೆ? ರೂಟ್ ಒಳಗಡೆ ನೆಗೆಟಿವ್ ಬಂದ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ರೂಟ್ ಒಳಗಡೆ ನೆಗೆಟಿವ್ ಬಂದರೆ ದೇರ್ ಈಸ್ ನೋ ರಿಯಲ್ ರೂಟ್. ರಿಯಲ್ ರೂಟ್ಗಳು ಇಲ್ಲ. ಹಾಗಾದರೆ ಮತ್ತೆಂಥ ರೂಟ್ಸ್ಗಳಿರುತ್ತೆ? ದೇರ್ ಈಸ್ ನೋ ರಿಯಲ್ ರೂಟ್, ಬಟ್ ದಿಸ್ ಟೈಪ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ವಿಲ್ ಹ್ಯಾವ್ ಡಿಫ್ರೆಂಟ್ ಅಥವಾ ಡಿಸ್ಟಿಂಕ್ಟ್ ಇಮ್ಯಾಜಿನರಿ ರೂಟ್ಸ್. ನೆನ್ಪಿಟ್ಕೊಂಡಿರಬೇಕು. ಈ ಕಾನ್ಸೆಪ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಓಕೆ, ನಮ್ಮ ಪಿ ಯು ಸಿಗೆ ಬಂದಾಗ ನಾವೊಂದು ಹೊಸ ನಂಬರ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡ್ಕೊಳ್ತೀವಿ. ಆಗ ನಮಗೆ ಈ ಕಾನ್ಸೆಪ್ಟ್ ನೀವೀಗ ಆಲ್ರೆಡಿ ಏನು ಸ್ಟಡಿ ಮಾಡಿದ್ದೀರಿ ಅದು ತುಂಬ 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 ಇಂಪಾರ್ಟೆಂಟ್. ದಟ್ ಈಸ್ ಬಿ ಸ್ಕ್ವೇರ್ ಮೈನಸ್ 4ac is less than 0, then there is no real root, but it has some roots. That roots are distinct and imaginary roots. ಅದು ಡಿಸ್ಟಿಂಕ್ಟ್ ಆಗಿರುತ್ತೆ, ಅಂದರೆ ಡಿಫ್ರೆಂಟ್ ರೂಟ್ಸ್ಗಳು ಸಿಗುತ್ತೆ. ಹಾಗೆಯೇ ಅವು ಇಮ್ಯಾಜಿನರಿ ರೂಟ್ಸ್ಗಳಾಗಿರುತ್ತೆ. ಅರ್ಥ ಆಯ್ತಲ್ಲ? ಇದು ನೇಚರ್ ಆಫ್ ದ ರೂಟ್ಸ್. ಇದರಲ್ಲಿ ಇಂಪಾರ್ಟೆಂಟ್ ಈ 3 ವಿಷಯಗಳು. ಇವುಗಳನ್ನ ಕರೆಕ್ಟಾಗಿ ಗೊತ್ತಿರಬೇಕು. ನಮಗೆ ತುಂಬ ಇಂಪಾರ್ಟೆಂಟ್ ಯಾವಾಗ ಅಂದರೆ ಆಬ್ಜೆಕ್ಟಿವ್ ಟೈಪ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಏನು PUC ಮುಗಿಸಿ ನೀವು JEE ಅಥವಾ KCET ಏನು ಬರೀತೀರಿ ಆಗ ಈ ಪಾಯಿಂಟ್ಸ್ಗಳೆಲ್ಲ ಮತ್ತೆ ರೀಕಾಲ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ನೋಡಿ, ಇದು ನಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿರುವಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು. ಅರ್ಥ ಆಯ್ತಲ್ಲ? ಹಾಗೆಯೇ ಈ ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಸಂಬಂಧಪಟ್ಟಂಗೆ ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಗೊತ್ತಾಯಿತು. ಕರೆಕ್ಟ್ ಅಲ್ವಾ? ಇದರಲ್ಲಿ ಸಮ್ ಆಫ್ ದ ರೂಟ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಬಗ್ಗೆ ಐಡಿಯಾ ಸಿಕ್ತು ನಿಮಗೆ. ಸಮ್ ಆಫ್ ದ ರೂಟ್ಸ್ ಏನಾಗಿರುತ್ತೆ, ಪ್ರಾಡಕ್ಟ್ ಆಫ್ ದ ರೂಟ್ಸ್ ಏನಾಗಿರುತ್ತೆ ಅಂತ. ಓಕೆ, ಹಾಗೆಯೇ ನಮ್ಮ ಕ್ಯೂಬಿಕ್ ಇಕ್ವೇಷನ್ ಬಗ್ಗೆ ಹೇಳೋದಾದರೆ, ಒಂದು ಪಾಯಿಂಟನ್ನು ಹೇಳೋದಾದರೆ, ಕ್ಯೂಬಿಕ್ ಇಕ್ವೇಷನ್ ಹೇಗಿರುತ್ತೆ ಜನರಲ್ ಆಗಿ? Cubic equation is of the form ax cube plus bx square plus cx plus d is equal to 0. ನೋಡಿ, ಈ ಒಂದು ಕ್ಯೂಬಿಕ್ ಇಕ್ವೇಷನ್ ಅಲ್ಲಿ ಏನೆಲ್ಲ ಆಗಿರುತ್ತೆ ಪಾಯಿಂಟ್ಸ್? If cubic equation means what? It must have 3 zeros or 3 roots, right? Let it be alpha, beta and gamma. ಏನಾಗಿರುತ್ತೆ ರೂಟ್ಸ್ಗಳು? ಏನಾಗಿರುತ್ತೆ? sum of the roots, that is alpha plus beta plus gamma is equal to minus b divided by a. Then sum of the product of the roots taken 2 at a time. That means what? Alpha into beta plus beta into gamma plus gamma into alpha is equal to c divided by a. Then product of the roots, that is alpha beta into gamma is equal to d minus d divided by a. These are the condition in cubic equation.
ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಇದು ನಮ್ಮ ಒಂದು ಪಾಲಿನಾಮಿಯಲ್ಸ್ ಅಂಡರಲ್ಲಿ ಬರುವಂತಹ ಕಾನ್ಸೆಪ್ಟ್. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ. ಆ ಕ್ವಾಡ್ರಾಟಿಕ್ ಇಕ್ವೇಷನ್ಸಲ್ಲಿ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಈ ಎಲ್ಲ ಪಾಯಿಂಟ್ಗಳು ನಮಗೆ ಈಗ ಆಲ್ರೆಡಿ ಹೈಸ್ಕೂಲ್ ಅಲ್ಲಿ ಓದಿರುವಂಥ ಪಾಯಿಂಟ್ಸ್ಗಳು. ಸೇಮ್ ಪಾಯಿಂಟ್ಸ್ ಆ್ಯಂಡ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ನಮಗೆ PUC ಗೆ ಬಂದಾಗ. ಓಕೆ, ಈ ಎಲ್ಲ ಪಾಯಿಂಟ್ಗಳು ಮತ್ತೆ ನಾನು ರಿಕಾಲ್ ಮಾಡಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟುಡ್. ಹಾಗೆಯೇ ಈ ಪಾಯಿಂಟ್ಸ್ಗಳನ್ನ ಮತ್ತೆ ರೀಕಾಲ್ ಮಾಡ್ಕೊಳ್ತಾ ಇರಿ. ಓಕೆ, ಪಾಯಿಂಟ್ಗಳು ಮತ್ತೆ ನಮ್ಮ PUCನಲ್ಲಿ ಕ್ಯಾರಿ ಆಗುತ್ತೆ. ಓಕೆ, ಈ ಎಲ್ಲ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಈ ಎಲ್ಲ ಕಾನ್ಸೆಪ್ಟ್ ಮೇಲ್ಗಡೆ ನಮಗೆ ಪ್ರಾಬ್ಲಮ್ಸ್ಗಳು ಬರ್ತಾ ಹೋಗುತ್ತೆ. ಆ ಪ್ರಾಬ್ಲಮ್ಸ್ಗಳನ್ನು ನೀವು ಈಗ ಆಲ್ರೆಡಿ ಓದ್ಕೊಂಡಿದ್ದೀರಿ. ಹಾಗೆಯೇ ಆ ಪ್ರಾಬ್ಲಮ್ಸ್ಗಳನ್ನ ಮತ್ತೆ ಸ್ವಲ್ಪ ರಿಕಾಲ್ ಮಾಡ್ಕೊಳ್ತಾ ಇರಿ. ನಮಗೆ ಇಲ್ಲಿ ಇಂಪಾರ್ಟೆಂಟಾಗಿ ಏನು ನಾನೀಗ ಲಾಸ್ಟ್ ಪಾಯಿಂಟ್ ಹೇಳಿದೆ, ಡಿಸ್ಕ್ರಿಮಿನೆಂಟ್ ಈಸ್ ಲೆಸ್ ದ್ಯಾನ್ 0, ಆ ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಫಸ್ಟ್ PUCನಲ್ಲಿ ಮತ್ತೆ ಅದನ್ನು ರಿಕಾಲ್ ಮಾಡ್ಕೊಳ್ತೀವಿ. ಓಕೆ, ನೋಡಿ ಇದಿಷ್ಟು ನಮ್ಮ ಫಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಅರ್ಥ ಆಯ್ತಲ್ಲ? ಓಕೆ, ಹಾಗೆಯೇ ಈ ಎಲ್ಲ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ಗಳೇನಿದೆ ಅಥವಾ ಪಾಲಿನಾಮಿಯಲ್ಸ್ಗಳೇನಿದೆ, ಆ ಎಲ್ಲ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ಗಳು ಪ್ಯಾರಾಬೋಲಾ ಅನ್ನೋ ಫಿಗರ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಈಗ ಆಲ್ರೆಡಿ ಗೊತ್ತಿದೆ ನಮಗೆ. ಪ್ಯಾರಾಬೋಲಾ ಅಂದರೆ ಹೇಗಿರುತ್ತೆ ನೋಡಿ, ಈ ಥರ ಇರುತ್ತೆ ಪ್ಯಾರಾಬೋಲಾಸ್ ಅಂದರೆ. ಸರಿಲ್ವಾ? ಈ ಥರ ಇರ್ಬೋದು, ಈ ಥರ ಇರ್ಬೋದು, ಈ ಥರ ಇರ್ಬೋದು, ಹೀಗಿರ್ಬೋದು, ಈ ಥರ. ಇವುಗಳನ್ನ ಪ್ಯಾರಾಬೋಲಸ್ ಅಂತ ಕರಿತೀವಿ. ಎಲ್ಲ ಇಕ್ವೇಷನ್ಸ್ಗಳು ಅಂದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ರೆಪ್ರೆಸೆಂಟ್ ಎ ಕರ್ವ್ ವಿಚ್ ಈಸ್ ಕಾಲ್ಡ್ ಆಸ್ ಪ್ಯಾರಾಬೋಲಾ. ಆ ಪ್ಯಾರಾಬೋಲಾನ ಮತ್ತೆ ನಾವು ನಮ್ಮ ಫಸ್ಟ್ PUನಲ್ಲಿ ಸ್ಟಡಿ ಮಾಡ್ಕೊಳ್ತೀವಿ. ಓಕೆ, ದಿಸ್ ಈಸ್ ಅಬೌಟ್ ಎ ಪಾಲಿನಾಮಿಯಲ್ ಆ್ಯಂಡ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ. ಮತ್ತೆ ಮುಂದಿನ ಇನ್ನೊಂದು ಕಾನ್ಸೆಪ್ಟನ್ನು ತಗೊಂಡು ಮತ್ತೆ ಇನ್ನೊಂದು ದಿನ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸೇಫ್ ಆಗಿರಿ. ಓಕೆ.